ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ನಾವು ಲಿಕ್ವಿಡ್ ಡ್ರಾಪ್ ಮಾಡೆಲ್ ಅಂಡ್ ಸೆಮಿ ಎಂಪಿರಿಕಲ್ ಫಾರ್ಮುಲಾ ಫಾರ್ ಬೈಂಡಿಂಗ್ ಎನರ್ಜಿ ಆಫ್ ನ್ಯೂಕ್ಲಿಯಸ್. ಸೊ ಇದು ಕಂಟಿನ್ಯೂಯೇಷನ್ ಆಫ್ ದ ಪ್ರೀವಿಯಸ್ ವಿಡಿಯೋ. ಸೊ ದಟ್ ಇಸ್ ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್ ನೋಡಿದ್ವಿ. ಸೊ ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್ ನೆಕ್ಸ್ಟ್ ಏನು ಬರುತ್ತೆ ನಮಗೆ ಸೆಮಿ ಎಂಪಿರಿಕಲ್ ಮಾಸ್ ಫಾರ್ಮುಲಾ ಫಾರ್ ಬೈಂಡಿಂಗ್ ಎನರ್ಜಿ ಆಫ್ ನ್ಯೂಕ್ಲಿಯಸ್ ಅಂತ ಬರುತ್ತೆ. ಸೊ ಅದು ಕಂಟಿನ್ಯೂಯೇಷನ್ ಟಾಪಿಕ್, ಅದು ಲಾಸ್ಟ್ ವಿಡಿಯೋದು. ಸೊ ಇಲ್ಲಿ ಫಸ್ಟ್ ಸೆಮಿ ಎಂಪಿರಿಕಲ್ ಫಾರ್ಮುಲಾ ಮುಂಚೆ ನಮಗೆ ಫಸ್ಟ್ ಲಿಕ್ವಿಡ್ ಡ್ರಾಪ್ ಮಾಡೆಲ್. ಲಿಕ್ವಿಡ್ ಡ್ರಾಪ್ ಮಾಡೆಲ್, ಸೊ ಇದು ನೇಮ್ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್. ಲಿಕ್ವಿಡ್ ಡ್ರಾಪ್ ಮಾಡೆಲ್ ಅಂತ ಅಂದ್ರೆ ಇದನ್ನ ಫಸ್ಟ್ ಗಿವನ್ ಬೈ liquid drop model liquid drop model. So this was first given by Niels Bohr. So Niels Bohr Kotru, then along with F. Kaliker and Niels Bohr na scientists 1937 ನಲ್ಲಿ ಫಸ್ಟ್ ಈ ಮಾಡೆಲ್ ನ ಲಿಕ್ವಿಡ್ ಡ್ರಾಪ್ ಮಾಡೆಲ್ ನ ಕೊಡ್ತಾರೆ. ಮತ್ತೆ ನೆಕ್ಸ್ಟ್ ಏನಾಯ್ತು, ಸೊ ನೆಕ್ಸ್ಟ್ ಬರೋ ಸೈಂಟಿಸ್ಟ್ CF ಒನ್ ವಿಸಾಕರ್ ಮತ್ತೆ HA ಬೇತೆ ಅನ್ನೋದು. ಸೊ CF ಒನ್ ವಿಸಾಕರ್, ಸೊ ಈ ವಿಸಾಕರ್ ಅನ್ನೋದು ನೇಮು ನಾವು ಸೆಮಿ ಎಂಪಿರಿಕಲ್ ಮಾಸ್ ಫಾರ್ಮುಲಾದಲ್ಲಿ ಕೂಡ ಬರುತ್ತೆ. ನಮಗೆ ಒನ್ ವಿಸಾಕರ್ ಮಾಸ್ ಫಾರ್ಮುಲಾ ಅಂತ ಕೂಡ ನಾವು ಹೋಗ್ತೀವಿ. ಒನ್ ವಿಸಾಕರ್ and HA ಬೇತೆ, so they developed this using liquid drop model. They developed a semi empirical formula for binding energy of the nucleus ಅಂತ ಹೇಳ್ಬೋದು. ಸೊ ಫಸ್ಟ್ ಸೆಮಿ ಎಂಪಿರಿಕಲ್ ಮಾಸ್ ಫಾರ್ಮುಲಾ ಹೋಗೋದು ಮುಂಚೆ ಲಿಕ್ವಿಡ್ ಡ್ರಾಪ್ ತಿಳ್ಕೊಬೇಕು. ಸೊ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಅಂದ್ರೆ ಏನು? ಸೊ ಈ ಮೇನ್ ಈ ಮಾಡೆಲ್ ನಲ್ಲಿ ಏನ್ ಮಾಡಿದ್ರು, ಲಿಕ್ವಿಡ್ ಡ್ರಾಪ್ ಅಂಡ್ ನ್ಯೂಕ್ಲಿಯಸ್ ಬೋತ್ ವರ್ ಕಂಪೇರ್. ಸೊ ಲಿಕ್ವಿಡ್ ಡ್ರಾಪ್ ಆಫ್ ದ ಲಿಕ್ವಿಡ್ ಡ್ರಾಪ್ ಅಂಡ್ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ವಾಸ್ ಕಂಪೇರ್. ಸೊ ಕಂಪೇರ್ ಮಾಡಿದಾಗ ಏನಾಗುತ್ತೆ, ಏನ್ ಕಂಪ್ಯಾರಿಸನ್ ಅಲ್ಲಿ ಏನೇನು ಪಾಯಿಂಟ್ಸ್ ನಮ್ಗೆ ತಿಳ್ಕೊಬಹುದು ವೆನ್ ವಿ ಕಂಪೇರ್ ಎನಿ ಲಿಕ್ವಿಡ್ ಡ್ರಾಪ್ ವಿತ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಸೊ ಅವಾಗ ಏನು ಮಾಡಿದ್ರು, ಫಸ್ಟ್ ನಾವು ಒಂದು ನ್ಯೂಕ್ಲಿಯಸ್ ತಗೊಂಡ್ರೆ, ಸೊ ವಿ ಸೇ ನ್ಯೂಕ್ಲಿಯಸ್ ಇಸ್ ಕಂಪೋಸ್ಡ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಅಂತ ಹೇಳ್ಬೋದು. ಅದೇ ರೀತಿ ನಾವು ಲಿಕ್ವಿಡ್ ಡ್ರಾಪ್ ನ ತಗೊಂಡ್ರೆ ಏನೇನಿರುತ್ತೆ ಲಿಕ್ವಿಡ್ ಡ್ರಾಪ್ ನಲ್ಲಿ? ಸೊ ಲಿಕ್ವಿಡ್ ಡ್ರಾಪ್ ಇಟ್ ಇಸ್ ಕಂಪೋಸ್ಡ್ ಆಫ್ ಕಲೆಕ್ಷನ್ ಆಫ್ ಮಾಲಿಕ್ಯೂಲ್ಸ್. ಇಲ್ಲಿ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಇರುತ್ತೆ, ಇಲ್ಲಿ ಬೇರೆ ಬೇರೆ ಮಾಲಿಕ್ಯೂಲ್ಸ್ ಇರುತ್ತೆ. ನಾವು ಯಾವ ಲಿಕ್ವಿಡ್ ತಗೊಂತೀವಿ ಸೊ ಅದರದ್ದು ಪರ್ಟಿಕ್ಯುಲರ್ ಆಗಿ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ದಿಸ್ ಇಸ್ ಅ ಲಿಕ್ವಿಡ್ ಡ್ರಾಪ್ ಮಾಡೆಲ್. ಇಟ್ ಇಸ್ ಅ ಮ್ಯಾಕ್ರೋಸ್ಕೋಪಿಕ್ ಕಲೆಕ್ಷನ್ ಆಫ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಸೊ ಬೈ ಅಸ್ಯೂಮಿಂಗ್ ಅ ಡ್ರಾಪ್ ಆಫ್ ಲಿಕ್ವಿಡ್, ಸೊ ಲಿಕ್ವಿಡ್ ಏನು ಸ್ಪೆರಿಕಲ್ ಶೇಪ್ ನಲ್ಲಿ ಇರುತ್ತೆ. ಸೊ ಸೇಮ್ ಲಿಕ್ವಿಡ್ ಯಾವ ರೀತಿ ಒಂದು ಡ್ರಾಪ್ ಆಫ್ ಲಿಕ್ವಿಡ್ ಇಂದ ಸ್ಪೆರಿಕಲ್ ಶೇಪ್ ನಲ್ಲಿ ಇರುತ್ತೆ, ಅದೇ ರೀತಿ ನ್ಯೂಕ್ಲಿಯಸ್ ಕೂಡ ಸ್ಪೆರಿಕಲ್ ಶೇಪ್ ನಲ್ಲಿ ಇದೆ ಅಂತ ಕಂಪೇರ್ ಮಾಡಿದ್ರು. ಸೊ ಬೈ ಕಂಪೇರಿಂಗ್ ದ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯಸ್ ಅಂಡ್ ಪ್ರಾಪರ್ಟೀಸ್ ಆಫ್ ಲಿಕ್ವಿಡ್ಸ್ ವರ್ ಕಂಪೇರ್. ಸೊ ಅದರಲ್ಲಿ ಕಂಪೇರ್ ಮಾಡಿದಾಗ ಸಿಮಿಲಾರಿಟೀಸ್ ಏನೇನು ಬಂತು, ಸೊ ದಟ್ ರಿಸಲ್ಟೆಡ್ ಇನ್ ಲಿಕ್ವಿಡ್ ಡ್ರಾಪ್ ಮಾಡೆಲ್. ಅದನ್ನ ಏನ್ ಕಂಪೇರ್ ಮಾಡಿ ಏನ್ ರಿಸಲ್ಟ್ಸ್ ಕೊಡ್ತಾರೆ, ಸೊ ಅದನ್ನ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಅಂತ ಹೇಳ್ತೀವಿ. ಸೊ ಸಿಮಿಲಾರಿಟೀಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ಅ ಡ್ರಾಪ್ ಆಫ್ ಲಿಕ್ವಿಡ್. ಸೊ ಈ ಎರಡರ ಮಧ್ಯೆ ಸಿಮಿಲಾರಿಟೀಸ್ ಏನೇನು? ಸೊ ಬೋತ್ ನ್ಯೂಕ್ಲಿಯಸ್ and drop of liquid, so both contain a large number of particles. ನ್ಯೂಕ್ಲಿಯಸ್ ನಲ್ಲಿನೂ ಪಾರ್ಟಿಕಲ್ಸ್ ಇರುತ್ತೆ, ಸೊ ಅದನ್ನ ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ಈವನ್ ಲಿಕ್ವಿಡ್ ಡ್ರಾಪ್ ನಲ್ಲಿ ಕೂಡ ಪಾರ್ಟಿಕಲ್ಸ್ ಇರುತ್ತೆ. ಸೊ ಯಾವ ಲಿಕ್ವಿಡ್ ತಗೊಂತೀವಿ ಅದರ ರಿಲೇಟೆಡ್ ಪಾರ್ಟಿಕಲ್ಸ್ ನಾವು ನೋಡ್ತೀವಿ. ಸೊ ಅಂಡ್ ಬೋತ್ ನ್ಯೂಕ್ಲಿಯಸ್ ಅಂಡ್ ಲಿಕ್ವಿಡ್ ಡ್ರಾಪ್, ಸೊ ಎರಡನ್ನೂ ಹೋಮೋಜಿನಿಯಸ್ ಅಂಡ್ ಇನ್ಕಂಪ್ರೆಸಿಬಲ್. ಸೊ ಒಂದು ಸ್ಪೆರಿಕಲ್ ಶೇಪ್ ಇದೆ ಅಂತ ಅಂದ್ರೆ ದಟ್ ಇಸ್ ಇನ್ಕಂಪ್ರೆಸಿಬಲ್ ಅಂತ ಹೇಳ್ತೀವಿ. ಮತ್ತೆ ಅದರಲ್ಲಿ ಹೋಮೋಜಿನಿಯಸ್ ಪಾರ್ಟಿಕಲ್ಸ್, ಒಂದು ಲಿಕ್ವಿಡ್ ಡ್ರಾಪ್ ತಗೊಂಡ್ರೆ ಅದರಲ್ಲಿ ಎಲ್ಲ ಪಾರ್ಟಿಕಲ್ಸ್ ಸೇಮ್ ಪಾರ್ಟಿಕಲ್ಸ್ ಆಗುತ್ತೆ. ಸೊ ದಟ್ ಇಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳ್ತೀವಿ. ಸೊ ದಟ್ ಇಸ್ ಹೋಮೋಜಿನಿಯಸ್ ಅಂತ ಅಂತೀವಿ. ಹೋಮೋಜಿನಿಯಸ್ ಅಂದ್ರೆ ಎಲ್ಲಾ ಪಾರ್ಟಿಕಲ್ಸ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಯಾವಾಗ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಎಲ್ಲಾ ಕಡೆ ಪಾರ್ಟಿಕಲ್ಸ್, ಸೊ ಅವಾಗೆ ನಮಗೆ ಒಂದು ಸ್ಪೆರಿಕಲ್ ಶೇಪ್ ಬರುತ್ತೆ. ಸೊ ಅದನ್ನೇ ನಾವು ಹೋಮೋಜಿನಿಯಸ್ ಸ್ಟ್ರಕ್ಚರ್ ಅಂತ ಕೂಡ ಹೇಳ್ತೀವಿ. ಸೊ ಬೋತ್ ಇಟ್ ವಾಸ್ ಅಬ್ಸರ್ವ್ಡ್, ನ್ಯೂಕ್ಲಿಯಸ್ ಮತ್ತೆ ಲಿಕ್ವಿಡ್ ಡ್ರಾಪ್ ಎರಡೂ ಹೋಮೋಜಿನಿಯಸ್ ಅಂಡ್ ಇನ್ಕಂಪ್ರೆಸಿಬಲ್ ಅಂತ ಹೇಳ್ತೀವಿ. ದೆನ್ ಇನ್ನೊಂದೇನು, ದ ನ್ಯೂಕ್ಲಿಯರ್ ಮಾಸ್ ಡೆನ್ಸಿಟಿ ಏನಾಗುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ಸೊ ಥ್ರೂಔಟ್ ದ ಎಂಟೈರ್ ವಾಲ್ಯೂಮ್ ತಗೊಂಡ್ರೆ ಒಂದು ಡ್ರಾಪ್ ಆಫ್ ಲಿಕ್ವಿಡ್ಗೂ ಒಂದು ನ್ಯೂಕ್ಲಿಯಸ್ಗೂ ಎರಡರದ್ದು ಮಾಸ್ ಕಂಪೇರ್ ಮಾಡಿದ್ರೆ ಮಾಸ್ ಡೆನ್ಸಿಟಿ
ಎಂಟೈರ್ ವಾಲ್ಯೂಮ್ ತಗೊಂಡ್ರೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಯಾವ ಕಡೆ ತಗೊಂಡ್ರು ದಟ್ ವಿಲ್ ಬಿ ಕಾನ್ಸ್ಟೆಂಟ್. ಅಂಡ್ ಯಾವಾಗ ಬೌಂಡ್ರಿ ಸರ್ಫೇಸಸ್ನ ನಾವು ರೇಡಿಯಲ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಸೊ ರೇಡಿಯಲ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಅಂದ್ರೆ ಸಪೋಸ್ ನಾವು ಒಂದು ಲಿಕ್ವಿಡ್ ಡ್ರಾಪ್ ತಗೊಂಡ್ಬಿಟ್ಟು ನಾವು ಸೆಂಟರ್ ಇಂದ ಯಾವಾಗ ದೂರ ಹೋಗ್ತಾ ಹೋಗ್ತೀವಿ ಅಂದ್ರೆ ವೆನ್ ವಿ ಮೂವ್ ಅವೇ ಫ್ರಮ್ ದ ಸೆಂಟರ್. ಸೊ ಸೆಂಟರ್ ಇಂದ ಅವೇ ಹೋದಾಗೆಲ್ಲ ಏನಾಗುತ್ತೆ ಅಲ್ಲಿ ರೇಡಿಯಲ್ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ರೇಡಿಯಲ್ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಹೋದಾಗೆಲ್ಲ ಏನಾಗುತ್ತೆ, ಸಪೋಸ್ ನಾವು ಇಲ್ಲಿ ರೇಡಿಯಲ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆರ್ ಅಂತ ತಗೊಂಡು ಇಲ್ಲಿ ಮಾಸ್ ಡೆನ್ಸಿಟಿ ಅಂತ ತಗೊಂಡ್ರೆ, ಇಲ್ಲಿ y axis we take mass density ಅಂತ ತಗೊಂಡ್ರೆ, ಸೊ ಫಸ್ಟ್ ರೇಡಿಯಲ್ ಡಿಸ್ಟೆನ್ಸ್ ಯಾವಾಗ ಕಡಿಮೆ ಇರುತ್ತೆ ಅವಾಗ ಮಾಸ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಯಾವಾಗ ನಾವು ಮಾಸ್ ರೇಡಿಯಲ್ ಡಿಸ್ಟೆನ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ ಅಂದ್ರೆ ನಾವು ಯಾವಾಗ ಸೆಂಟರ್ ಇಂದ ಬೌಂಡ್ರಿ ಕಡೆ ಮೂವ್ ಆಗ್ತಾ ಹೋಗ್ತೀವಿ, ಸೊ ಸೆಂಟರ್ ಇಂದ ಬೌಂಡ್ರಿ ಕಡೆ ಮೂವ್ ಆಗ್ತಾ ಹೋದಂಗೆಲ್ಲ ಏನಾಗುತ್ತೆ ಮಾಸ್ ಡೆನ್ಸಿಟಿ ಗೋ ಆನ್ ಡಿಕ್ರೀಸಿಂಗ್. ಸೊ ಅಲ್ಲಿ ಬೌಂಡ್ರಿ ಹತ್ರ ಬಂದಂಗೆಲ್ಲ ಏನಾಗುತ್ತೆ ಸರ್ಫೇಸ್ ಡೆನ್ಸಿಟಿ ಡ್ರಾಪ್ಸ್ ಟು ಝೀರೋ. ಸೊ ಡೆನ್ಸಿಟಿ ಆಫ್ ದ ಸರ್ಫೇಸ್ ಒಂದು ಲಿಕ್ವಿಡ್ ಡ್ರಾಪ್ ಸೆಂಟರ್ ನಲ್ಲಿ ತಗೊಂಡಾಗ ಏನ್ ಮಾಸ್ ಡೆನ್ಸಿಟಿ ಇರುತ್ತೆ ಅದನ್ನು ಕಂಪೇರ್ ಮಾಡಿದ್ರೆ ಸರ್ಫೇಸ್ ಇಂದ ಕಂಪೇರ್ ಮಾಡಿದ್ರೆ ಸೊ ಮಾಸ್ ಡೆನ್ಸಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಆಸ್ ವಿ ಮೂವ್ ಅವೇ ಫ್ರಮ್ ದ ಸೆಂಟರ್ ಆಫ್ ದಟ್ ನ್ಯೂಕ್ಲಿಯಸ್ ಟು ದ ಸರ್ಫೇಸ್. ಸೊ ಇದಿಷ್ಟು ಸಿಮಿಲಾರಿಟಿ ಬಂತು. ಸೇಮ್ ವೇ ವಿ ಕ್ಯಾನ್ ಸಿ ಇನ್ ದಟ್ ಇನ್ ಲಿಕ್ವಿಡ್ ಡ್ರಾಪ್ ಆಲ್ಸೋ. ಮತ್ತೆ ಇನ್ನೊಂದು ಏನಾಯ್ತು ಅಂದ್ರೆ ನ್ಯೂಕ್ಲಿಯಸ್ ನ್ಯೂಕ್ಲಿಯಾನ್ಸ್ ಯಾವ ರೀತಿ ಇಂಟ್ರಾಕ್ಟ್ ಇರುತ್ತೆ, ಇಂಟ್ರಾಕ್ಟಿಂಗ್ ವಿತ್ ದ ಸ್ಮಾಲ್ ನೈಬರಿಂಗ್ ನ್ಯೂಟ್ರಾನ್ಸ್ ಅಂತ ಹೇಳ್ತಾರೆ. ಸೊ ನ್ಯೂಟ್ರಾನ್ಸ್ ಒಳಗಡೆ ನ್ಯೂಕ್ಲಿಯಸ್ ಒಳಗಡೆ ಯಾವ ರೀತಿ ಇಂಟ್ರಾಕ್ಟ್ ಆಗ್ತಾ ಇರುತ್ತೆ, ನ್ಯೂಕ್ಲಿಯಾನ್ಸ್ ದೇ ವಿಲ್ ಬಿ ಇಂಟ್ರಾಕ್ಟಿಂಗ್ ವಿತ್ ದ ನಿಯರೆಸ್ಟ್ ನೈಬರಿಂಗ್ ನ್ಯೂಕ್ಲಿಯಸ್. ಸಪೋಸ್ ಇಲ್ಲಿ ನ್ಯೂಕ್ಲಿಯಾನ್ಸ್ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಎಲ್ಲ ಇತ್ತು ಅಂತಂದ್ರೆ ಇಲ್ಲಿ ಇದೆಲ್ಲ ಎಲ್ಲಿಂದ ಹೌ ದೇ ವಿಲ್ ಇಂಟ್ರಾಕ್ಟ್ ವಿತ್ ಈಚ್ ಅದರ್. ನಮ್ಗೆ ಒಂದು ನ್ಯೂಕ್ಲಿಯಸ್ ಅಲ್ಲಿ ಎಷ್ಟೊಂದು ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಎಲ್ಲ ಇರುತ್ತೆ. ಸೊ ಅದನ್ನ ನಾವು ಇಂಟ್ರಾಕ್ಷನ್ ತೋರಿಸ್ಬೇಕು ಅಂದ್ರೆ ಏನ್ ತಗೊಂತೀವಿ, ಸಪೋಸ್ ಒಂದು ತಗೊಂಡ್ರೆ ಒಂದು ಅಟಾಮಿಕ್ ಪಾರ್ಟಿಕಲ್ ತಗೊಂಡ್ರೆ ನ್ಯೂಕ್ಲಿಯರ್ ಪಾರ್ಟಿಕಲ್ ತಗೊಂಡ್ರೆ ಅದು ನೈಬರಿಂಗ್ ಮಾಲಿಕ್ಯೂಲ್ಸ್ ಜೊತೆ ಮಾತ್ರ ನೈಬರಿಂಗ್ ಪಾರ್ಟಿಕಲ್ಸ್ ಜೊತೆ ಮಾತ್ರ ಇಂಟರಾಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಸೇಮ್ ವೇ ಇಟ್ ಇಸ್ ಸಿಮಿಲರ್ ಟು ಅ ಲಿಕ್ವಿಡ್. ಸೊ ಲಿಕ್ವಿಡ್ ನಲ್ಲಿ ಕೂಡ ಏನಿರುತ್ತೆ ಮಾಲಿಕ್ಯೂಲ್ಸ್ ಇಂಟರಾಕ್ಟ್ ವಿತ್ ಇಟ್ಸ್ ನೈಬರಿಂಗ್ ಮಾಲಿಕ್ಯೂಲ್ಸ್. ಸೊ ಯಾವ್ದು ಒಂದು ಮಾಲಿಕ್ಯೂಲ್ ತಗೊಂಡ್ರೆ ಲಿಕ್ವಿಡ್ ಡ್ರಾಪ್ ನಲ್ಲಿ ಕೂಡ ಏನಾಗುತ್ತೆ ಒಂದು ಮಾಲಿಕ್ಯೂಲ್ ಅದರ ನೈಬರಿಂಗ್ ಮಾಲಿಕ್ಯೂಲ್ಸ್ ಜೊತೆ ಮಾತ್ರ ಇಂಟರಾಕ್ಟ್ ಆಗುತ್ತೆ. ಸಪೋಸ್ ನಾವು ಈ ಮಾಲಿಕ್ಯೂಲ್ ತಗೊಂಡ್ಬಿಟ್ಟು ಇದ್ರದ್ದು ಇಂಟರಾಕ್ಷನ್ ಎಲ್ಲೋ ಬೇರೆ ಬೌಂಡ್ರಿಗೆ ಇರೋದ್ರ ಕಡೆ ಇಂಟರಾಕ್ಷನ್ ಕಡಿಮೆ ಇರುತ್ತೆ. ನ್ಯೂಕ್ಲಿಯರ್ ಫೋರ್ಸಸ್ ಅಬ್ಸರ್ವ್ ಆಗ್ಬೇಕು ಅಂತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ತಗೊಂಡ್ರೆ ಅದರದ್ದು ಇಂಟ್ರಾಕ್ಷನ್ ನೈಬರಿಂಗ್ ಮಾಲಿಕ್ಯೂಲ್ಸ್ ಜೊತೆನೆ ಮ್ಯಾಕ್ಸಿಮಮ್ ಇಂಟ್ರಾಕ್ಷನ್ ಇರುತ್ತೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಇಂಟ್ರಾಕ್ಷನ್ ಇದ್ದಾಗ ನಮ್ಗೆ ಏನ್ ಬರುತ್ತೆ, ಮ್ಯಾಕ್ಸಿಮಮ್ ಇಂಟ್ರಾಕ್ಷನ್ ಇದ್ದಾಗ ಅಲ್ಲಿ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಪ್ರೋಟಾನ್ ಪ್ರೋಟಾನ್ ಇಂಟ್ರಾಕ್ಷನ್ ನ್ಯೂಟ್ರಾನ್ ನ್ಯೂಟ್ರಾನ್ ಇಂಟ್ರಾಕ್ಷನ್ ಪ್ರೋಟಾನ್ ನ್ಯೂಟ್ರಾನ್ ಇಂಟ್ರಾಕ್ಷನ್ ಕೂಡ ನೋಡ್ತೀವಿ. ಸೊ ಇಲ್ಲಿ ಟೂ ಟೈಪ್ಸ್ ಆಫ್ ಫೋರ್ಸಸ್ ನಾವು ನ್ಯೂಕ್ಲಿಯಸ್ ಒಳಗಡೆ ನೋಡ್ತೀವಿ. ಸೊ ಟೂ ಟೈಪ್ಸ್ ಆಫ್ ಫೋರ್ಸಸ್ ಯಾವ್ಯಾವು ಅಂತ ಅಂದ್ರೆ ಒಂದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸಸ್. ಸೊ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸಸ್ ಒಂದಿದ್ರೆ ಇನ್ನೊಂದು ರಿಪಲ್ಸಿವ್ ಫೋರ್ಸಸ್ ಇರುತ್ತೆ. ಸೊ ರಿಪಲ್ಸಿವ್ ಫೋರ್ಸಸ್ ಯಾವುದು ಅಂತಂದ್ರೆ ಸಪೋಸ್ ನಾವು ಪ್ರೋಟಾನ್ ಪ್ರೋಟಾನ್ ಮಧ್ಯೆ ತಗೊಂಡ್ರೆ ದ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ದೀಸ್ ಟು ದಟ್ ವಿಲ್ ಬಿ ಕೂಲಂಬಿಕ್ ಫೋರ್ಸಸ್ ಆಗ್ತವೆ. ಸೊ ಕೂಲಂಬಿಕ್ ಫೋರ್ಸಸ್ ಅಂದ್ರೆ ರಿಪಲ್ಸಿವ್ ಫೋರ್ಸ್ ಅಂತ ಹೇಳ್ತೀವಿ. ಪ್ರೋಟಾನ್ ಪ್ರೋಟಾನ್ ಮಧ್ಯೆ ಅಥವಾ ನ್ಯೂಟ್ರಾನ್ ನ್ಯೂಟ್ರಾನ್ ಮಧ್ಯೆ ರಿಪಲ್ಸಿವ್ ಫೋರ್ಸಸ್ ವಿಲ್ ಬಿ ಆಗ್ತವೆ ಅಂಡ್ ಪ್ರೋಟಾನ್ ನ್ಯೂಟ್ರಾನ್ ಅಂತ ತಗೊಳ್ತೀವಿ. ಸೊ ಹಿಯರ್ ಕಂಬೈನ್ ಆಗಿ ನಾವು ಯಾವಾಗ ನ್ಯೂಕ್ಲಿಯಸ್ ಕಂಬೈನ್ ಆಗಿ ತಗೊಳ್ತೀವಿ ಸೊ ಅವಾಗ ನಮಗೇನು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸಸ್ ಬರುತ್ತೆ. ಸೊ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸಸ್ ದಟ್ ವಿಲ್ ಬಿ ಸ್ಟ್ರಾಂಗರ್ 100 times stronger than the neighboring interactions ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ನ್ಯೂಕ್ಲಿಯರ್ ಫೋರ್ಸಸ್ ಆಕ್ಟಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ಏನು ಅಂದ್ರೆ ಇನ್ನೊಂದು ಪ್ರಾಪರ್ಟಿ ಏನ ನಮ್ಗೆ ಮೇನ್ ಆಗಿ ತಿಳ್ಕೋಬೇಕು ಅಂತಂದ್ರೆ ಸರ್ಫೇಸ್ ಟೆನ್ಷನ್ ಎಫೆಕ್ಟ್. ಸೊ ಸರ್ಫೇಸ್ ಟೆನ್ಷನ್ ಎಫೆಕ್ಟ್ ಏನ್ ಬರುತ್ತೆ ಇದ್ರಲ್ಲಿ ಅಂತಂದ್ರೆ ಸಪೋಸ್ ನಾವು ಒಂದು ವೆಸಲ್ ನಲ್ಲಿ suppose if we fill this vessel with the water, then the molecules at the surface ಗೆ ಇರೋ molecules ಏನಾಗುತ್ತೆ they will interact only with its neighboring molecules. So ಇಲ್ಲಿ ಇದ್ದಿದ್ದು neighboring molecules ಮಾತ್ರ interaction ಆಗುತ್ತೆ. ಬಟ್ ಅದೇ ಮಿಡಲ್ ನಲ್ಲಿ ಇರೋದು molecule ತಗೊಂಡ್ರೆ that will interact with all the neighboring atoms. So ಇಲ್ಲಿ ಇಂಟ್ರಾಕ್ಷನ್ ನಾವು ಕಂಪ್ಲೀಟ್ ಆಗಿ ನೋಡ್ತೀವಿ. ಅದೇ ಸರ್ಫೇಸ್ ನಲ್ಲಿ ಇರೋ ಮಾಲಿಕ್ಯೂಲ್ ಓನ್ಲಿ ನಿಯರ್ ದ ಸರ್ಫೇಸ್ ನಲ್ಲಿ ಇರೋ ಮಾಲಿಕ್ಯೂಲ್ಸ್ ಜೊತೆ ಮಾತ್ರ ಇಂಟ್ರಾಕ್ಷನ್ ಆಗುತ್ತೆ. ಸೊ ಅದನ್ನೇ ನಾವು ಸರ್ಫೇಸ್ ಟೆನ್ಷನ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಬಿಕಾಸ್ ಆಫ್ ದಿಸ್ ನ್ಯೂಕ್ಲಿಯಸ್ ಏನಾಗುತ್ತೆ
it just tends to get a spherical shape. So ಇಲ್ಲಿ ಯಾವುದೇ ಫೋರ್ಸಸ್ ಇರಲಾರ್ದಕ್ಕೆ ಏನಾಗುತ್ತೆ, ಇದು ನ್ಯೂಕ್ಲಿಯಸ್ ಏನಾಗುತ್ತೆ ಸ್ಪೆರಿಕಲ್ ಶೇಪ್ಗೆ ಬರುತ್ತೆ. ಸೊ ಯಾವ್ದು ಮೇನ್ ರೀಸನ್ ಏನು ಅಂದ್ರೆ ಇದು ಕೂಡ ಒಂದ್ಸಲ ಕೇಳಿದ್ದಾರೆ. ವಾಟ್ ಇಸ್ ದ ರೀಸನ್ ಫಾರ್ ದ ಸ್ಪೆರಿಕಲ್ ಶೇಪ್ ಆಫ್ ನ್ಯೂಕ್ಲಿಯಸ್ ಅಂತಂದ್ರೆ ಅಲ್ಲಿ ಸರ್ಫೇಸ್ ಟೆನ್ಷನ್ ಎಫೆಕ್ಟ್ ಅಂತ ಹೇಳ್ಬೋದು. Surface tension effect. So because of the surface tension effect, a nucleus gains the spherical shape of the head. So this is the one of the effect that is observed in both liquid drop and also the nucleus surface tension effect na observe ಮಾಡ್ತಾರೆ. Next ಇನ್ನೊಂದು ಏನು ಅಂತಂದ್ರೆ binding energy of the nucleus is analogous to the heat of vaporization. So ಇವಾಗ ಸಪೋಸ್ ನಾವು ಒಂದು ಲಿಕ್ವಿಡ್ ತಗೊಂಡಿರ್ತೀವಿ, ಒಂದು ಕಂಟೈನರ್ ನಲ್ಲಿ ಒಂದು ಲಿಕ್ವಿಡ್ ತಗೊಂಡಿರ್ತೀವಿ. ಸೊ ಅದು ಲಿಕ್ವಿಡ್ ನ ಹೀಟ್ ಮಾಡಿದಾಗ ಅಥವಾ ಜಸ್ಟ್ ಲೀವ್ ದಟ್ ಇನ್ ದ ಎನ್ವೈರನ್ಮೆಂಟ್, ಸುಮ್ಮನೆ ಒಂದು ವೆಸಲ್ ನಲ್ಲಿ ನೀರು ತಗೊಂಡ್ಬಿಟ್ಟು ಹೊರಗಡೆ ಇಟ್ಟರೆ ಏನಾಗುತ್ತೆ, ಬಿಸಿಲು. ಸೊ ಅದು ಸರ್ಫೇಸ್ ವಾಟರ್ ಏನಾಗುತ್ತೆ ಅದೆಲ್ಲಾನು ಎವಾಪರೇಟ್ ಆಗ್ತಾ ಹೋಗುತ್ತೆ. ಸೊ ಆ ಹೀಟ್ ಎವಾಪರೇಟ್ ಆಗೋದನ್ನ ನಾವೇನಂತ ಕರಿತೀವಿ, ದಟ್ ಇಸ್ ಬಿಕಾಸ್ ಆಫ್ ಹೀಟ್ ಆಫ್ ವೆಪರೈಸೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಎವಾಪರೇಷನ್ ಆಫ್ ದ ಮಾಲಿಕ್ಯೂಲ್ಸ್ ಫ್ರಮ್ ದ ಲಿಕ್ವಿಡ್ ಡ್ರಾಪ್. ಸೊ ಇಲ್ಲಿ ಏನಾಗುತ್ತೆ, ಲಿಕ್ವಿಡ್ ಡ್ರಾಪ್ ಇಂದ ವಾಟರ್ ಮಾಲಿಕ್ಯೂಲ್ಸ್ ಎವಾಪರೇಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಯಾವ ರೀತಿ ಕಂಪೇರ್ ಮಾಡಿದ್ರು ನ್ಯೂಕ್ಲಿಯರ್ ಮಾಡೆಲ್ ನಲ್ಲಿ. ನ್ಯೂಕ್ಲಿಯರ್ ಮಾಡೆಲ್ ನಲ್ಲಿ ಕಂಪೇರ್ ಮಾಡೋದಂದ್ರೆ ನಮ್ಗೆ ಬೈಂಡಿಂಗ್ ಎನರ್ಜಿ, ನಾವು ಪ್ರೀವಿಯಸ್ ವಿಡಿಯೋ ನಲ್ಲಿ ನೋಡಿದ್ರೆ ಬೈಂಡಿಂಗ್ ಎನರ್ಜಿ ನಮ್ಗೆ ಏನಾಗುತ್ತೆ ಫ್ರಮ್ ದ ನ್ಯೂಕ್ಲಿಯಸ್ ಇಂದ ನಾವು ಇನ್ನ ನ್ಯೂಕ್ಲಿಯಾನ್ಸ್ ತೆಗೆಯೋದಕ್ಕೆ ನಾವು ಯಾವ್ದು ಎನರ್ಜಿನ ಅಪ್ಲೈ ಮಾಡ್ತೀವಿ ನ್ಯೂಕ್ಲಿಯಸ್ಗೆ, ಅದನ್ನ ಬೈಂಡಿಂಗ್ ಎನರ್ಜಿ ಅಂತ ಹೇಳ್ತೀವಿ. ಸೊ ದ ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್ ಇಟ್ is similar to heat of vaporization in liquid. So liquid ನಲ್ಲಿ liquid molecules ಹಿಂಗೆ evaporate ಆಗ್ತಾ ಹೋಗುತ್ತೆ because of the heat. In the same way, when we apply binding energy to the nucleus, nucleons can be removed ಅಂತ ಹೇಳ್ತೀವಿ. So this is the similarity that is observed between nucleus and a drop of liquid. The next ಇನ್ನೊಂದು ಏನು ಸಿಮಿಲಾರಿಟಿ ನೋಡಿದ್ರು ಅಂತಂದ್ರೆ, ಇಲ್ಲಿ ಸಪೋಸ್ ನಾವು ಒಂದು ಲಿಕ್ವಿಡ್ ಡ್ರಾಪ್ ತಗೊಂಡ್ರೆ ಇನ್ನೊಂದು ಲಿಕ್ವಿಡ್ ಡ್ರಾಪ್ ತಗೊಂಡು ನಾವು ಸಪೋಸ್ ಈ ಎರಡೂ ಲಿಕ್ವಿಡ್ ಡ್ರಾಪ್ ನ ಕಂಬೈನ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಇಟ್ ರಿಸಲ್ಟ್ಸ್ ಇನ್ ಬಿಗ್ಗರ್ ಕಂಪೇರ್ ಟು ಎರಡು ಲಿಕ್ವಿಡ್ ಡ್ರಾಪ್ ಒಂದು ದೊಡ್ಡ ನ್ಯೂಕ್ಲಿಯರ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಇಸ್ ಸಿಮಿಲರ್ ಟು ಇನ್ ಕೇಸ್ ಆಫ್ ನ್ಯೂಕ್ಲಿಯಸ್. ಯಾವಾಗ ಎರಡು ಲೈಟರ್ ನ್ಯೂಕ್ಲಿಯಸ್ ಕಂಬೈನ್ ಆಗುತ್ತೆ ಅದನ್ನ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳಿದ್ವಿ. ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಸೊ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು, ನಾವು ಯಾವ್ದಾದ್ರು ಎರಡು ಲೈಟರ್ ನ್ಯೂಕ್ಲಿಯರ್ ಕಂಬೈನ್ ಮಾಡಿದಾಗ ನಮ್ಗೆ ಏನು ಎನರ್ಜಿ ಬರುತ್ತೆ, ರಿಸಲ್ಟೆಂಟ್ ನ್ಯೂಕ್ಲಿಯರ್ that we get. So that we call it as the nuclear fusion reaction. So it is same way ನಾವು ಯಾವ್ದಾದ್ರು ಎರಡು ವಾಟರ್ ಬಬಲ್ ತಗೊಂಡ್ಬಿಟ್ಟು ಅವೆರಡು ವಾಟರ್ ಬಬಲ್ ನ ಕಂಬೈನ್ ಮಾಡಿದಾಗ ಏನಾಗುತ್ತೆ, ನಮಗೆ ದೊಡ್ಡ ಬಬಲ್ ಬರುತ್ತೆ. ಸೊ ಬಬಲ್ಸ್ ಅಲ್ಲೆಲ್ಲ ಸೊ ಎರಡು ವಾಟರ್ ಬಬಲ್ ನ ನಾವು ಕಂಬೈನ್ ಮಾಡಿದಾಗ ದೊಡ್ಡ ವಾಟರ್ ಬಬಲ್ ಬರುತ್ತೆ. ದ ಸೇಮ್ ವೇ ಇಲ್ಲಿ ನ್ಯೂಕ್ಲಿಯಸ್ ನಲ್ಲಿ ಕೂಡ ಎರಡು ಲೈಟರ್ ನ್ಯೂಕ್ಲಿಯರ್ ಕಂಬೈನ್ ಮಾಡಿದ್ರೆ ನಮ್ಗೆ ಏನು ನೆಕ್ಸ್ಟ್ ನ್ಯೂಕ್ಲಿಯರ್ ಆಗುತ್ತೆ. ಸೊ ಅದೇ ಪ್ರಾಸೆಸ್ ನ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ದಿಸ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಇಸ್ ಆಲ್ಸೋ ಸಿಮಿಲರ್ ಟು ದ ಲಿಕ್ವಿಡ್ ಡ್ರಾಪ್ ಮಾಡಿ ಯಾವ್ದಾದ್ರು ಎರಡು ಲಿಕ್ವಿಡ್ಸ್ ನ ಮರ್ಜ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, ಒಂದು ಲಾರ್ಜರ್ ಡ್ರಾಪ್ ಆಫ್ ಲಿಕ್ವಿಡ್ ಬರುತ್ತೆ. ಸೊ ಅದನ್ನು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ತಗೊಂಡ್ವಿ. ಸೊ ಸೇಮ್ ವೇ ನಾವು ಒಂದು ದೊಡ್ಡದು ಲಿಕ್ವಿಡ್ ಡ್ರಾಪ್ ಇರುತ್ತೆ, ಸೊ ಅದನ್ನ ನಾವು ಬ್ರೇಕ್ ಮಾಡ್ತೀವಿ. ಲಿಕ್ವಿಡ್ ಇರುತ್ತೆ ಅದನ್ನ ನಾವು ಬ್ರೇಕ್ ಮಾಡಿದಾಗ ಏನಾಗುತ್ತೆ, ನಮಗೆ ಸ್ಮಾಲ್ ಪಾರ್ಟಿಕಲ್ಸ್ ಆಫ್ ಲಿಕ್ವಿಡ್ಸ್ ಬರುತ್ತೆ. ಸೊ ಆ ಸ್ಮಾಲ್ ಪಾರ್ಟಿಕಲ್ಸ್ ಆಫ್ ಲಿಕ್ವಿಡ್ ಬರೋದು ಯಾವ್ದನ್ನ, ಯಾವಾಗ ನಾವು ಒಂದು ದೊಡ್ಡದು ಹೆವಿ ನ್ಯೂಕ್ಲಿಯರ್ ನಾವು ಬ್ರೇಕ್ ಮಾಡ್ತೀವಿ ಆವಾಗ ನಮಗೆ ಸ್ಮಾಲ್ ಪಾರ್ಟಿಕಲ್ಸ್ ಬರ್ತವೆ. ಸೊ ದಿಸ್ ಪ್ರಾಸೆಸ್ ದೇ ಟೋಲ್ಡ್ ಇಟ್ ಆಸ್ ನ್ಯೂಕ್ಲಿಯರ್ ಫ್ಯೂಷನ್ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಅಂತ ಹೇಳಿದ್ರು. ಸೊ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಅಂತಂದ್ರೆ ನಾವು ಯಾವಾಗ ಒಂದು ದೊಡ್ಡದು ಲಿಕ್ವಿಡ್ ಡ್ರಾಪ್ ತಗೊಂಡ್ಬಿಟ್ಟು ಇದಕ್ಕೆ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದಾಗ, ಹಿಂಗೆ ಮತ್ತೆ ಸಪೋಸ್ ಒಂದು ಸ್ಪ್ರೇ ನಲ್ಲಿ ಇರ್ಬೋದು ಅಥವಾ ಜಸ್ಟ್ ಒಂದು ಬಲೂನ್ ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಒಂದು ಬಲೂನ್ ನಲ್ಲಿ ನೀರು ತುಂಬಿಟ್ಟು ಜಸ್ಟ್ ಒಂದು ಬಲೂನ್ ನ ನಾವು ಬ್ಲಾಸ್ಟ್ ಮಾಡಿದಾಗ ಏನಾಗುತ್ತೆ, ಆ ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ಏನೋ ಸ್ಪ್ರೇ ತರ ಆಗುತ್ತೆ. ಸೇಮ್ ವೇ ಇಲ್ಲಿ ಕೂಡ ಅದನ್ನ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಹೇಳ್ತೀವಿ. ಸೊ ಅದನ್ನ ನ್ಯೂಕ್ಲಿಯಸ್ಗೆ ಕಂಪೇರ್ ಮಾಡಿ ನೋಡಿದ್ರೆ ಒಂದು ಹೆವಿಯರ್ ನ್ಯೂಕ್ಲಿಯರ್ ನಾವು ಯಾವಾಗ ಒಂದು ನ್ಯೂಟ್ರಾನ್ ಇಂದ ಅದನ್ನ ಹಿಟ್ ಮಾಡಿದಾಗ ಏನಾಗುತ್ತೆ, ಅದು ಇಟ್ ಟೇಕ್ಸ್ ಅಪ್ ಇಂಟು ನೆಕ್ಸ್ಟ್ ನ್ಯೂಕ್ಲಿಯರ್. ಸೊ ಅದನ್ನ ನಾವು ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಇದೆಲ್ಲಾನು ಸಿಮಿಲಾರಿಟೀಸ್ ನೋಡಿ ಏನ್ ಹೇಳಿದ್ರು ಸೈಂಟಿಸ್ಟ್ ದಟ್ ಇಸ್ ಬೋರ್ ಮತ್ತೆ ಕ್ಯಾಲಿಕರ್ ಸೈಂಟಿಸ್ಟ್ ಏನ್ ಹೇಳಿದ್ರು, a liquid drop is
ಸಿಮಿಲರ್ ಟು ದ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸ್ ನ ಲಿಕ್ವಿಡ್ ರಾಕ್ ನ ಎರಡು ಸೇಮ್. ಏನ್ ಲಿಕ್ವಿಡ್ ರಾಕ್ ನ ಏನ್ ಪ್ರಾಪರ್ಟೀಸ್ ನಾವು ಅಬ್ಸರ್ವ್ ಮಾಡ್ತೀವಿ ಎಲ್ಲ ಪ್ರಾಪರ್ಟೀಸ್ ನಾವು ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಕೂಡ ಅಬ್ಸರ್ವ್ ಮಾಡಬಹುದು ಅಂತ ಹೇಳಿ. ಸೊ ಇದರಿಂದ ನಮ್ಗೆ ಏನ್ ಬಂತು, ಲಿಕ್ವಿಡ್ ಡ್ರಾಪ್ ಮಾಡೆಲ್ ಆಫ್ ನ್ಯೂಕ್ಲಿಯಸ್ ಅಂತ ನಾವು ಸ್ಟಡಿ ಮಾಡ್ತೀವಿ. ಸೊ ಈಗ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಆಫ್ ನ್ಯೂಕ್ಲಿಯಸ್ ನ ಸ್ಟಡಿ ಮಾಡಿದ್ರೆ ಇದರಿಂದ ಮೇನ್ ಏನ್ ಇದನ್ನ ಮಾಡಿದ್ರೆ ನೆಕ್ಸ್ಟ್ ಸೈಂಟಿಸ್ಟ್ ಬಂದ್ಬಿಟ್ಟು CF1 ವಿಜಾರ್ಕರ್ ಮತ್ತೆ HA ಬೇಕು ಅನ್ನೋದು ಆ ಸೈಂಟಿಸ್ಟ್ ಏನ್ ಮಾಡಿದ್ರು, ಇದೇ ಲಿಕ್ವಿಡ್ ಡ್ರಾಪ್ ಮಾಡೆಲ್ ಆಫ್ ನ್ಯೂಕ್ಲಿಯಸ್ ನ ಸ್ಟಡಿ ಮಾಡಿದ್ರು. ಬೇರೆ ಬೇರೆದು ಲಿಕ್ವಿಡ್ ಡ್ರಾಪ್ ಸೆಮಿ ಎಂಪಿರಿಕಲ್ ಮಾಸ್ ಫಾರ್ಮುಲಾ ಅಂತ ಕೊಟ್ಟರು. ಸೊ ಅದನ್ನ ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್ಗೆ ಫಾರ್ಮುಲಾಗೆ ಕೊಟ್ಟರು. ಸೊ ಇಲ್ಲಿ ನೆಕ್ಸ್ಟ್ ನಾವು ಏನ್ ಡಿಸ್ಕಸ್ ಮಾಡೋಣ, ಸೆಮಿ ಎಂಪಿರಿಕಲ್ ಫಾರ್ಮುಲಾ ಫಾರ್ ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್. ಸೆಮಿ ಎಂಪಿರಿಕಲ್ formula for binding energy of nucleus. So ಇಲ್ಲಿ ಸೆಮಿ ಎಂಪಿರಿಕಲ್ ಅಂತ ಇದೆ. ಸೊ ಸೆಮಿ ಅಂದ್ರೆ ಹಾಫ್, ಎಂಪಿರಿಕಲ್ ಸೆಮಿ ಎಂಪಿರಿಕಲ್ ಫಾರ್ಮುಲಾ ಅಂತ ಯಾಕೆ? ಸೊ ನಾವು ಬೈಂಡಿಂಗ್ ಎನರ್ಜಿನ ಲಾಸ್ಟ್ ವಿಡಿಯೋನಲ್ಲಿ ಇಲ್ಲಿ ಸೆಮಿ ಎಂಪಿರಿಕಲ್ ಅಂತ ಯಾಕೆ? ಸೊ ಸೆಮಿ ಎಂಪಿರಿಕಲ್ ಅಂತ ಅಂದ್ರೆ ಇಲ್ಲಿ ಈ ಫಾರ್ಮುಲಾನ ಹಾಫ್ ಎಕ್ಸ್ಪೆರಿಮೆಂಟಲ್ ಆಗಿ ಫೈಂಡ್ ಔಟ್ ಮಾಡಿರೋದು ಪ್ಲಸ್ ಹಾಫ್ ಥಿಯರಿಟಿಕಲ್ ಆಗಿ ಮಾಡಿರೋದು. ಸೊ ಸೆಮಿ ಅಂದ್ರೆ ಹಾಫ್. ಸೊ ಎಂಪಿರಿಕಲ್ ಅಂದ್ರೆ ನಾವು ಜಸ್ಟ್ ಬೈ ಕ್ಯಾಲ್ಕುಲೇಷನ್ ಥಿಯರಿಟಿಕಲ್ ಆಗಿ ನಮ್ಗೆ ಡಿಡಕ್ಷನ್ಸ್ ಬರುತ್ತೆ. ಸೊ ಅದರಿಂದ ಹಾಫ್ ಫಾರ್ಮುಲಾ ಬೈಂಡಿಂಗ್ ಎನರ್ಜಿ ಪ್ಲಸ್ ಇನ್ನೂ ಹಾಫ್ ಏನು ಎಕ್ಸ್ಪೆರಿಮೆಂಟಲ್ ಆಗಿ ಈ ವ್ಯಾಲ್ಯೂಸ್ ಬಂದು ಇದು ಬೈಂಡಿಂಗ್ ಎನರ್ಜಿ ಆಫ್ ನ್ಯೂಕ್ಲಿಯಸ್ ಈಕ್ವಲ್ ಆಗಿ ಬರುತ್ತೆ ಅಂತ ಹೇಳಿ ನೋಡಿ. ಸೊ ಹಾಗಾಗಿ ಇದನ್ನ ಸೆಮಿ ಎಂಪಿರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಸೆಮಿ ಎಂಪಿರಿಕಲ್ ಫಾರ್ಮುಲಾ ಫಾರ್ ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್ ಅಂತ ಹೇಳ್ಬೋದು. ಸೊ ಈ ಸೆಮಿ ಎಂಪಿರಿಕಲ್ ಫಾರ್ಮುಲಾ ಫಾರ್ ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್ ಬರುತ್ತೆ. ಸೊ ಮೇನ್ಲಿ ನಮಗೆ ಇಲ್ಲಿ ಬೈಂಡಿಂಗ್ ಎನರ್ಜಿನ ನಾವು 5 ಟೈಪ್ಸ್ ಆಫ್ ಎನರ್ಜೀಸ್. ಸೊ 5 ಟೈಪ್ಸ್ ಆಫ್ ಎನರ್ಜೀಸ್ ಸಮ್ ಮಾಡಿದ್ರೆ ನಮ್ಗೆ ಏನ್ ಎನರ್ಜಿ ಬರುತ್ತೆ? ಸೊ ದ ಟೋಟಲ್ ಎನರ್ಜಿ ವಿ ಕಾಲ್ ಇಟ್ ಆಸ್ ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಸೊ ಈ ಬೈಂಡಿಂಗ್ ಎನರ್ಜಿ ಫಾರ್ಮುಲಾ ನೋಡ್ಬೇಕಾದ್ರೆ ಫಸ್ಟ್ ಏನ್ ಬರುತ್ತೆ ನಮಗೆ? ಸೊ ಇಲ್ಲಿ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಸೊ ದಟ್ ಈಸ್ ವಾಲ್ಯೂಮ್ ಎನರ್ಜಿ ಟರ್ಮ್, VE ಅಂತ ಬರೀತಾ ಇದ್ದೀನಿ ನನಗೆ. ವಾಲ್ಯೂಮ್ ಎನರ್ಜಿ ಟರ್ಮ್, first one is EV, that is volume energy term, first one. The next one, the surface energy term, volume energy term plus surface energy term. Then the Coulomb energy term, EC, so that is Coulombic energy term plus EA. So EA and the symmetry energy term. EA andre asymmetry energy term. EV andre volume energy term, ES andre surface energy term, EC andre Coulombic energy term, and EA andre asymmetric energy term. And the last one we have pairing energy term, EP. EP is the pairing energy term. So semi empirical formula for binding energy of the nucleus nage ಏನು ಬರುತ್ತೆ? It is the sum of the 5 different types of energies. So 5 different types of energies ಯಾವ್ಯಾವುದು? Volume energy term, that is EV, surface energy term, that is ES, Coulombic energy term, that is EC, and asymmetric energy term EA, and pairing energy term, that is EP. So ಇದರಲ್ಲಿ ನಾವು ಇಂಡಿವಿಜುವಲ್ ಆಗಿ ಒಂದೊಂದು ಎನರ್ಜಿ ಟರ್ಮ್ಸ್ ಏನೇನು ಬರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ, ಸೊ ಫಸ್ಟ್ ಒನ್ ವಿಲ್ ಡಿಸ್ಕಸ್ ಅಬೌಟ್ ದ ವಾಲ್ಯೂಮ್ ಎನರ್ಜಿ ಟರ್ಮ್. ಸೊ ವಾಲ್ಯೂಮ್ ಎನರ್ಜಿ ಟರ್ಮ್ ಅಂತಂದ್ರೆ ಇವಿ. ಸೊ ಇವಿ ಇಂದ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಇವಿ, ದಟ್ ಇಸ್ ವಾಲ್ಯೂಮ್ ಎನರ್ಜಿ ಟರ್ಮ್. ಸೊ ಇವಿ ಅಂತ ಅಂದ್ರೆ ವಾಲ್ಯೂಮ್ ಎನರ್ಜಿ ಟರ್ಮ್ ಅಂತ ಕರಿತೀವಿ. ವಾಲ್ಯೂಮ್ ಎನರ್ಜಿ ಟರ್ಮ್, volume energy term. So how we can come for this volume energy term ಅಂತ ನೋಡಿದ್ರೆ, ಒಂದು ವಾಲ್ಯೂಮ್ ಎನರ್ಜಿ ಟರ್ಮ್ ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ವಾಲ್ಯೂಮ್ ಆಫ್ ಎ ನ್ಯೂಕ್ಲಿಯಸ್. ವಾಲ್ಯೂಮ್ ಆಫ್ ಎ ನ್ಯೂಕ್ಲಿಯಸ್ ತಗೊಂಡ್ರೆ ನ್ಯೂಕ್ಲಿಯಸ್ ಯಾವ ಶೇಪ್ ನಲ್ಲಿ ಇರುತ್ತೆ? ಸ್ಪೆರಿಕಲ್ ಶೇಪ್ ಅಲ್ಲಿ ಇರುತ್ತೆ. ಸೊ ವಾಲ್ಯೂಮ್ ಆಫ್ ದ ಸ್ಪಿಯರ್ ಏನು ಹಾಗಾದ್ರೆ? ವಾಲ್ಯೂಮ್ ಆಫ್ ದ ಸ್ಪಿಯರ್ ನಾವು ಏನ್ ಫಾರ್ಮುಲಾ ಬರೀತೀವಿ? 4/3 πr³ ಅಂತ ಬರೀತೀವಿ. ದಿಸ್ ಇಸ್ the volume of the sphere formula. So ಇಲ್ಲಿ ಸ್ಪಿಯರ್ ಫಾರ್ಮುಲಾನ ಯಾಕೆ ತಗೊಂತಾ ಇದ್ದೀನಿ? ಬಿಕಾಸ್
nucleus. Nucleus of an atom, it is in spherical shape. So nucleus of an atom is in spherical shape. So ನಾವು ಇಲ್ಲಿ volume energy term ಅಂದ್ರೆ volume of sphere ಲಿಂದ start. So ಇಲ್ಲಿ volume that is given by 4 by 3 pi r cube. Now 4 by 3 pi, it is constant. So constant is a bit right. And remaining ಏನು ಬರುತ್ತೆ? So V is directly proportional to R cube ಅಂತ ಹೇಳ್ಬೋದು. That is, volume element is directly proportional to the radius of the sphere ಅಂತ ಹೇಳ್ಬೋದು. ಸೊ ನಮಗೆ ರೇಡಿಯಸ್ ಆಫ್ ದ ಸ್ಪಿಯರ್ ನ ತಗೊಳ್ಳೋದಂತೆ ನ್ಯೂಕ್ಲಿಯರ್ ರೇಡಿಯಸ್ ಫಾರ್ಮುಲಾ ಗೊತ್ತಿದೆ. ಸೊ ನ್ಯೂಕ್ಲಿಯರ್ ರೇಡಿಯಸ್ ಫಾರ್ಮುಲಾ ಏನು? ನ್ಯೂಕ್ಲಿಯರ್ ರೇಡಿಯಸ್ ಫಾರ್ಮುಲಾ that is given by R is equals to R naught a power 1 by 3. R is equals to R naught a power 1 by 3. ಇಲ್ಲಿ R naught ಅನ್ನೋದೇನು? R naught is the nuclear radius parameter ಅಂತ ಕರಿತೀವಿ. R naught is nuclear radius parameter. Nuclear radius parameter. R naught to nuclear radius parameter. And A ಬಂದ್ಬಿಟ್ಟು mass number. A is mass number. ನಾವು ಇವಾಗ ಅಬ್ಸರ್ವ್ ಮಾಡಿದ್ರೆ ಈ R ವ್ಯಾಲ್ಯೂನ ನಾವು ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. R ವ್ಯಾಲ್ಯೂನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ? V is directly proportional to R cube place ನಲ್ಲಿ R naught a power 1 by 3 whole cube ಅಂತ ಬರೀತೀನಿ. ಸೊ ನಾವು ಇದನ್ನ R naught ವ್ಯಾಲ್ಯೂ ನೋಡೋದಾದ್ರೆ R naught is around 1.3 Fermi ಅಂತ ಬರೀತೀವಿ. 1.3 Fermi or it is between 1.2 and 1.4 ನಲ್ಲಿ ಕೂಡ ತಗೊಳ್ತೀವಿ. ಆಕ್ಚುಲ್ ಆಗಿ ವ್ಯಾಲ್ಯೂಸ್ ತಗೋಬೇಕಾದ್ರೆ 1.28 into 10 to the power minus 15 meter ಅಂತ ತಗೊಳ್ತೀವಿ. Fermi ಅಂದ್ರೆ 10 to the power minus 15 meter ಅಂತ. ಸೊ R naught ವ್ಯಾಲ್ಯೂ ಬಂದ್ಬಿಟ್ಟು 1.3 into 10 to the power minus 15 meter. On an average ನಾವು 1.3 into 10 to the power minus 15 meter ಅಂತ ಕ್ಯಾಲ್ಕುಲೇಷನ್ ಅಲ್ಲಿ ತಗೊಳ್ತೀವಿ. ಓಕೆ, ಅಂಡ್ R naught that is nuclear radius parameter ಅಂತ ಕರಿತೀವಿ. ನಾವು ಇಲ್ಲಿ that is constant value. ಸೊ ನಾವು ಕಾನ್ಸ್ಟೆಂಟ್ ವ್ಯಾಲ್ಯೂನ ತಗೊಂಡ್ರೆ ನಮ್ಗೆ ಏನ್ ಬರುತ್ತೆ? R naught ಕ್ಯೂಬ್ ಬರುತ್ತೆ ಅಂಡ್ a to the power 1 by 3 into 3 ಮಾಡ್ಕೊಂಡ್ರೆ ನಮ್ಗೆ ಏನ್ ಬರುತ್ತೆ? ವಾಲ್ಯೂಮ್ ಟರ್ಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ. ಇಲ್ಲಿ ನಾನು R naught ಕಾನ್ಸ್ಟೆಂಟ್ ಆಗಿರೋದ್ರಿಂದ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಎಗೆ ತಗೊಂಡ್ತೀನಿ. ಸೊ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ಅಂತ ಬರೀತೀವಿ. ಸೊ ನಮಗೆ ಈಗ ಟೋಟಲ್ ಆಗಿ ನಾವು ಬರೀಬೇಕು ಅಂದ್ರೆ ಎನರ್ಜಿ ಟರ್ಮ್. ಸೊ ಈ ಪ್ರಪೋರ್ಷನಾಲಿಟಿ ಸಿಂಬಲ್ ನಾವು ತೆಗೆದು ಎನರ್ಜಿ ಟರ್ಮ್ ಬರೀಬೇಕಾದ್ರೆ ನಾವು ಏನಂತ ಬರೀತೀವಿ? EV that is equals to A1 into A. ಸೊ ಇಲ್ಲಿ A1 ಅನ್ನೋದನ್ನ ನಾನು ಏನು ಕಾನ್ಸ್ಟೆಂಟ್ ಟರ್ಮ್ ತಗೊಂಡಿದ್ದೀನಿ. ಇದು A1 ಅನ್ನೋದು ಕಾನ್ಸ್ಟೆಂಟ್ ಅಂಡ್ EV ವಾಲ್ಯೂಮ್ ಎನರ್ಜಿ ಟರ್ಮ್ is equals to A1 into A. ಸೊ ಇಲ್ಲಿ A1 ಅನ್ನೋದು ಕಾನ್ಸ್ಟೆಂಟ್ ಟರ್ಮ್, ವಾಲ್ಯೂಮ್ ಎನರ್ಜಿ ಕಾನ್ಸ್ಟೆಂಟ್ ಟರ್ಮ್ ಅಂತ ತಗೋಬಹುದು. ಸೊ ವಾಲ್ಯೂಮ್ ಎನರ್ಜಿ ಕಾನ್ಸ್ಟೆಂಟ್ ಟರ್ಮ್ ಅಂದ್ರೆ ಏನ್ ಬರುತ್ತೆ? 4 by 3 pi ಇದರಿಂದ R naught ತಗೊಂಡಿರ್ತೀವಿ. ಸೊ ದಟ್ ಇಸ್ A1 is equals to 4 by 3 pi R naught ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ವಾಲ್ಯೂಮ್ ಎನರ್ಜಿ ಟರ್ಮ್. ವಾಲ್ಯೂಮ್ ಎನರ್ಜಿ ಟರ್ಮ್ EV is equals to A1 A. A1 is the constant and capital A is the mass number and it is positive value. Volume energy term ಅನ್ನೋದು ಏನು? Positive value. So it is the positive value ಅಂತ ನೋಡ್ತೀವಿ. So ನಾವು complete when you come across this in empirical formula, so ಅಲ್ಲಿ positive negative ಅಂತ. Okay, so this is now about volume energy term. So next term ಏನಿದೆ? Surface energy term. Then how we get surface energy term? That is given by ES. ES, that is surface energy term. Surface energy term. Surface energy term. So surface energy term ಅಂತ ಅಂದ್ರೆ ನಾವು ಇದರಲ್ಲಿ ಏನ್ ಮಾಡ್ತೀವಿ? ಸೊ ನಾನು ಆಲ್ರೆಡಿ ಹೇಳಿದೆ, ಒಂದು molecules na ತಗೊಂಡ್ರೆ group of the molecules when we combine all the molecules interaction ನೋಡಿದ್ರೆ
ಯಾವುದಾದ್ರೂ ಒಂದು ಮಾಲಿಕ್ಯೂಲ್ಸ್ ನಲ್ಲಿ ಇಂಟ್ರಾಕ್ಷನ್ಸ್ ನೋಡೋದಾದ್ರೆ ನಮ್ಗೆ ಎಲ್ಲಿ ಬರುತ್ತೆ, ಸರ್ಫೇಸ್ ನಲ್ಲಿ ಇಂಟ್ರಾಕ್ಷನ್ ಆಗೋದನ್ನ ನಾವು ಸ್ಟಡಿ ಮಾಡ್ತೀವಿ. ಸೊ ಒಂದು ಮಾಲಿಕ್ಯೂಲ್ ಸರ್ಫೇಸ್ ನಲ್ಲಿ ಇರೋ ಮಾಲಿಕ್ಯೂಲ್ ಇಟ್ ವಿಲ್ ಇಂಟರಾಕ್ಟ್ ವಿತ್ ಇಟ್ಸ್ ನೈಬರಿಂಗ್ ಮಾಲಿಕ್ಯೂಲ್ ಅಟ್ ದ ಸರ್ಫೇಸ್. ಮಿಡಲ್ ನಲ್ಲಿ ಇರೋದು ಯಾವುದೋ ಒಂದು ಎಲಿಮೆಂಟ್ ಅಂದ್ರೆ ಇಟ್ ವಿಲ್ ಇಂಟರಾಕ್ಟ್ ವಿತ್ ಆಲ್ ಇಟ್ಸ್ ನೈಬರಿಂಗ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸರ್ಫೇಸ್ ನಲ್ಲಿ ಮಾತ್ರ ಇಂಟರಾಕ್ಷನ್ ಆಗಬೇಕಾದ್ರೆ ನಾವು ಇಲ್ಲಿ ಯಾವ್ದು ಮಾಲಿಕ್ಯೂಲ್ಸ್ ತಗೊಂತಾ ಇದೀವಿ. ಸೊ ಸಪೋಸ್ ನ್ಯೂಕ್ಲಿಯಸ್ ತಗೊಂಡ್ರೆ shape of the nucleus, again we'll go with the shape of the nucleus only. So shape of the nucleus, shape of the nucleus is spherical shape, right? So ಇವಾಗ surface area ಏನು, surface area of the nucleus, so that is given by 4 pi r square. Surface area of the sphere is 4 pi r square, where r is the radius of the sphere. ಇಲ್ಲಿ ಮತ್ತೆ ನಾನು r ವ್ಯಾಲ್ಯೂ ಹಾಕ್ತೀನಿ. ಸೊ r ವ್ಯಾಲ್ಯೂ ಏನು, r naught a power 1 by 3. r is equals to r naught a power 1 by 3. ಸೊ ಇದರಲ್ಲಿ ನಾನು ಸರ್ಫೇಸ್ ಏರಿಯಾದ್ರಲ್ಲಿ ನಾನು r naught ವ್ಯಾಲ್ಯೂ ಹಾಕಿದ್ರೆ ಏನಾಗುತ್ತೆ ನನಗೆ 4 pi r ಪ್ಲೇಸ್ ನಲ್ಲಿ r naught a power 1 by 3 ಹೋಲ್ ಸ್ಕ್ವೇರ್ ಆಗುತ್ತೆ. ಇವಾಗ ನಮ್ಗೆ ಏನ್ ಬಂತು, 4 pi r naught ಸ್ಕ್ವೇರ್ a ಪವರ್ 1 by 3 into 2. ಸೊ ಏನಾಗುತ್ತೆ 2 by 3 ಆಗುತ್ತೆ. ಸೊ ಇದರಿಂದ ನಮ್ಗೆ ಸರ್ಫೇಸ್ ಏರಿಯಾ ಏನ್ ಬಂತು 4 pi r naught ಸ್ಕ್ವೇರ್ ಈಕ್ವಲ್ 2 by 3. ಇದರಿಂದ ನಮ್ಗೆ ಸರ್ಫೇಸ್ ಎನರ್ಜಿ ಟರ್ಮ್ ಏನ್ ಬರುತ್ತೆ, surface energy term, that is ES, is directly proportional to A to the power 2 by 3. Surface energy term ES, that is equals to A to the power 2 by 3 ಅಂತ ಬರೀತೀವಿ. And surface energy term formula ಬರಿಬೇಕಾದ್ರೆ ನಾವು ಏನಂತ ಬರಿತೀವಿ, ES is equals to minus A2 A to the power 2 by 3. So this is the formula we use to calculate the surface energy term. So ಇಲ್ಲಿ ಸರ್ಫೇಸ್ ಎನರ್ಜಿ ಟರ್ಮ್ ಕಾನ್ಸ್ಟೆಂಟ್ ಏನಿದೆ -A2 ಇದೆ. ಸೊ -A2 ನಾವು ಎಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ, 4 pi r naught ಸ್ಕ್ವೇರ್ ಅಂತ ಮಾಡ್ತೀವಿ. ಸೊ ಇಲ್ಲಿ ಕೂಡ r naught ವ್ಯಾಲ್ಯೂ ಸೇಮ್ 1.3 ಫರ್ಮಿ ಅಂತಾನೆ ತಗೊಂತೀವಿ. ಸೊ ES ನಲ್ಲಿ ಇಲ್ಲಿ ನೆಗೆಟಿವ್ ಸೈನ್ ಹಾಕಿದ್ದೀನಿ. ES is written as -A2 A power 2 by 3 ಅಂತ ಬರ್ತೀನಿ. ಸೊ ನೆಗೆಟಿವ್ ಸೈನ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಸರ್ಫೇಸ್ ಎನರ್ಜಿ ಏನಾಗುತ್ತೆ, ಇಟ್ ಟೆಂಡ್ಸ್ ಟು ಡಿಕ್ರೀಸ್ ದ ಸ್ಟೆಬಿಲಿಟಿ ಆರ್ ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್ ಅಂತ ಹೇಳ್ಬೋದು. ಸರ್ಫೇಸ್ ಎನರ್ಜಿ ಯಾವಾಗ್ಲೂ ನ್ಯೂಕ್ಲಿಯಸ್ ಸ್ಟೆಬಿಲಿಟಿನ ಡಿಕ್ರೀಸ್ ಮಾಡುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಸರ್ಫೇಸ್ ಎನರ್ಜಿ ಟರ್ಮ್ ನ ನೆಗೆಟಿವ್ ಆಗಿ ತೋರಿಸ್ತೀನಿ. ES is equals to -A2. So negative sign indicates that stability of the nucleus decreases. Stability of the nucleus decrease ಆದರೆ ಏನಾಗುತ್ತೆ, ಬೈಂಡಿಂಗ್ ಎನರ್ಜಿ ಫಾರ್ ದ ನ್ಯೂಕ್ಲಿಯಾನ್ ಡಿಕ್ರೀಸ್ ಆಗುತ್ತೆ. ಸೊ ಸ್ಟೆಬಿಲಿಟಿ ಡಿಕ್ರೀಸ್ ಆಗುತ್ತೆ ಅಂತ ಅಂದ್ರೆ ನಮಗೆ ಬೈಂಡಿಂಗ್ ಎನರ್ಜಿ ಕರ್ವ್ ನೆನಪಾಗುತ್ತೆ. ಸೊ ಎಲ್ಲಿ ಸ್ಟೆಬಿಲಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ಲಿ ಬೈಂಡಿಂಗ್ ಎನರ್ಜಿ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಸರ್ಫೇಸ್ ಎನರ್ಜಿ ಟರ್ಮ್. ಸೊ ನಾವು ಎರಡು ಟರ್ಮ್ಸ್ ನಾವು ಫೈಂಡ್ ಔಟ್ ಮಾಡಿದ್ವಿ, ವಾಲ್ಯೂಮ್ ಎನರ್ಜಿ ಟರ್ಮ್ ಅಂಡ್ ಸೆಕೆಂಡ್ ಒನ್ ಇಸ್ ಸರ್ಫೇಸ್ ಎನರ್ಜಿ ಟರ್ಮ್. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಏನ್ ಬಂದಿತ್ತು ಅಂದ್ರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಅಲ್ಲಿ surface energy term ES, it is directly proportional to, ಇಲ್ಲಿ ES is directly proportional to ನಮ್ಗೆ ಏನಿದೆ A power 2 by 3 ಅಂತ ಇದೆ. ಸೊ ಆಪ್ಷನ್ಸ್ ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ನಲ್ಲಿ ಯಾವ ರೀತಿ ಬಂದಿತ್ತು, ಸರ್ಫೇಸ್ ಎನರ್ಜಿ ಟರ್ಮ್ ಇನ್ ಸೆಮಿ ಎಂಪಿರಿಕಲ್ ಮಾಸ್ ಫಾರ್ಮುಲಾ is directly proportional to A square A cube A power 2 by 3 ಅಂತ ಕೇಳ್ತು. ಸೊ ಅವಾಗ ನಮಗೆ ಸರ್ಫೇಸ್ ಎನರ್ಜಿ ಟರ್ಮ್ ಸೆಮಿ ಎಂಪಿರಿಕಲ್ ಮಾಸ್ ಫಾರ್ಮುಲಾದಲ್ಲಿ ಸರ್ಫೇಸ್ ಎನರ್ಜಿ ಟರ್ಮ್ ಯಾವುದಕ್ಕೆ ಪ್ರಪೋರ್ಷನಲ್ ಅಂತ ಗೊತ್ತಿದೆ, ಸರ್ಫೇಸ್ ಎನರ್ಜಿ ಟರ್ಮ್ ಅಂತ ಸರ್ಫೇಸ್ ಅಂತ ಬಂದ ತಕ್ಷಣ ನಮ್ಗೆ ಏನ್ ನೆನಪಾಗಬೇಕು, ಸರ್ಫೇಸ್ ಏರಿಯಾ ಆಫ್ ದ ಸ್ಫಿಯರ್ ದಟ್ ಇಸ್ 4 pi r square and that is surface energy term is directly proportional to A power 2 by 3. ಫಾರ್ಮುಲಾ ಬರ್ಕೊಂಡಾಗ ನಾವು ಏನಂತ ಬರೀತೀವಿ, -A2 A power 2 by 3. The negative sign indicates the stability of the nucleus is decreased because of surface energy term ಅಂತ ಹೇಳ್ಬೋದು. So stability decrease ಆದಂಗೆಲ್ಲ ಏನಾಗುತ್ತೆ, binding energy of the nucleus also will go on decreasing. So this is about the second energy term, that is surface energy term. Then the third one we have Coulombic energy term. So third one ಯಾವುದು, Coulombic energy term. Coulombic energy term. So Coulombic energy term is the energy of the nucleus. So energy of the nucleus is decreased because of surface energy term. So this is about the second energy term, that is surface energy term.
Coulombic energy term. Coulombic energy term that is given by EC. Coulombic energy term. So Coulombic energy term ನೋಡೋದಾದ್ರೆ ನಾವು ಸಪೋಸ್ ಯಾವುದಾದ್ರೂ ಒಂದು ನ್ಯೂಕ್ಲಿಯಸ್ ನಲ್ಲಿ ನೋಡಿದೆ ಎರಡು ಪ್ರೋಟಾನ್ ಇರುತ್ತೆ. ಎರಡು ಪ್ರೋಟಾನ್ ಮಧ್ಯೆ ಇಂಟರಾಕ್ಷನ್ಸ್ ಎಷ್ಟು ಇಂಟರಾಕ್ಷನ್ಸ್ ನೋಡಬಹುದು ನಾವು ನಂಬರ್ ಆಫ್ ಪ್ರೋಟಾನ್ಸ್ ಇಫ್ ಟೂ ಪ್ರೋಟಾನ್ಸ್ ಇರುತ್ತೆ ಸೊ ಎಷ್ಟು ಇಂಟರಾಕ್ಷನ್ ಆಗುತ್ತೆ ನಾವು ಫಸ್ಟ್ ಪ್ರೋಟಾನ್ ವಿಲ್ ಇಂಟರಾಕ್ಟ್ ವಿತ್ ದ ಸೆಕೆಂಡ್ ಪ್ರೋಟಾನ್ ವಿಲ್ ಇಂಟರಾಕ್ಟ್ ವಿತ್ ಫಸ್ಟ್ ಪ್ರೋಟಾನ್ ಸೊ ನಾವು ಅದನ್ನ ಏನಂತ ಇಲ್ಲಿ ನಂಬರ್ ಆಫ್ ಇಂಟರಾಕ್ಷನ್ಸ್ ಎಷ್ಟು ಇಂಟರಾಕ್ಷನ್ಸ್ ಆಗುತ್ತೆ ನಾವು ಇದರಿಂದ So here first proton will interact with the second proton and also there is an interaction between the second proton and the first proton. So ಇಲ್ಲಿ number of interactions ಎಷ್ಟಾಗುತ್ತೆ ಸೊ ಎರಡು ಇಂಟರಾಕ್ಷನ್ಸ್ ಆಗೋದ್ರಿಂದ ಸೊ ನಾವು ಇಲ್ಲಿ ನಂಬರ್ ಆಫ್ ಇಂಟರಾಕ್ಷನ್ಸ್ ಒನ್ ಸಪೋಸ್ ನಾವು 3 protons ಇತ್ತು ಇಲ್ಲೊಂದು ತ್ರೀ protons instead of 2 protons we have 3 protons. So number of interactions ಏನಾಗುತ್ತೆ ಫಸ್ಟ್ ಇಂದ ಸೆಕೆಂಡ್ ಬಂದು ಸೆಕೆಂಡ್ ಇಂದ ಥರ್ಡ್ ಬಂದು ಥರ್ಡ್ ಇಂದ ಫಸ್ಟ್ ಬಂದು ಸೊ ನಂಬರ್ ಆಫ್ ಇಂಟರಾಕ್ಷನ್ಸ್ ಎಷ್ಟು ಮಾಡ್ತೀವಿ 3 ಇಂಟರಾಕ್ಷನ್ಸ್ ಮಾಡ್ತೀವಿ. ಸಪೋಸ್ ನಮಗೆ ಫೋರ್ ಪ್ರೋಟಾನ್ಸ್ ಇತ್ತು ಅಂದ್ರೆ ಇಂಟರಾಕ್ಷನ್ಸ್ ಹೆಂಗಿರುತ್ತೆ ಫಸ್ಟ್ ಪ್ರೋಟಾನ್ ಇಂದ ಸೆಕೆಂಡ್ ಪ್ರೋಟಾನ್ಗೆ ಸೆಕೆಂಡ್ ಪ್ರೋಟಾನ್ ಇಂದ ಥರ್ಡ್ ಪ್ರೋಟಾನ್ಗೆ ಥರ್ಡ್ ಪ್ರೋಟಾನ್ ಇಂದ ಫೋರ್ತ್ ಪ್ರೋಟಾನ್ ಇಂದ ಫಸ್ಟ್ ಪ್ರೋಟಾನ್ and again first proton can interact with the third proton and the fourth proton can interact with the second proton. So the total number of interactions ಎಷ್ಟಾಯ್ತು ಇಲ್ಲಿ 6 interactions ಆಯ್ತು. ಸೊ ನಾವು ಇಲ್ಲಿ ನಂಬರ್ಸ್ ನೋಡ್ತಾ ಹೋದ್ರೆ 1 2 1 3 6 ಸೊ ನಂಬರ್ ಆಫ್ ಇಂಟರಾಕ್ಷನ್ಸ್ ನಂಬರ್ ಆಫ್ ಪ್ರೋಟಾನ್ಸ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ ಇಂಟರಾಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಂಟರಾಕ್ಷನ್ಸ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಏನಾಗುತ್ತೆ ಸೊ ನ್ಯೂಕ್ಲಿಯಸ್ ಒಳಗಡೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಜೊತೆ ಅಂದ್ರೆ ಕೂಲಂಬಿಕ್ ರಿಪಲ್ಸಿವ್ ಫೋರ್ಸ್ ಕೂಡ ಇರುತ್ತೆ. ಸೊ ಆ ರಿಪಲ್ಸಿವ್ ಫೋರ್ಸ್ ಯಾವಾಗ ಇಂಟರಾಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ ರಿಪಲ್ಸಿವ್ ಫೋರ್ಸ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಏನಾಗುತ್ತೆ ಬೈಂಡಿಂಗ್ ಎನರ್ಜಿ ಕರ್ವ್ ಲಾಸ್ಟ್ ವಿಡಿಯೋನಲ್ಲಿ ನೋಡಿದಾಗ ಕೂಲಂಬಿಕ್ ರಿಪಲ್ಸಿವ್ ಫೋರ್ಸ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ ಅದ್ರದ್ದು ಸ್ಟೆಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಮಾಸ್ ನಂಬರ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ nucleus becomes unstable and it results in nuclear fission reaction ಅಂತ ಹೇಳಿದೆ. ಸೊ ಅದು ಕಂಟಿನ್ಯೂಯೇಷನ್ ಪಾರ್ಟ್ ಅಂತ ಹೇಳಿದೆ ಇದು. ಸೊ ಸೇಮ್ ವೇ ಇಲ್ಲಿ ಕೂಡ ಸೊ ನ್ಯೂಕ್ಲಿಯಸ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಏನಾಗುತ್ತೆ ಇಂಟರಾಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಂಟರಾಕ್ಷನ್ಸ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಏನಾಗುತ್ತೆ ಕೂಲಂಬಿಕ್ ರಿಪಲ್ಸಿವ್ ಫೋರ್ಸ್ ಜಾಸ್ತಿ ಆದ್ರೆ ಅಲ್ಲಿಗೆ ಬೈಂಡಿಂಗ್ ಎನರ್ಜಿ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಿಯರ್ ನಂಬರ್ ಆಫ್ ಇಂಟರಾಕ್ಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಂಬರ್ ಆಫ್ ಇಂಟರಾಕ್ಷನ್ಸ್ ಸಪೋಸ್ ಜಾಸ್ತಿ ಆಗ್ತಾ ಹೋಗ್ದಂಗೆಲ್ಲ ಏನಾಗುತ್ತೆ ಇಂಟರಾಕ್ಷನ್ಸ್ ಪ್ರೋಟಾನ್ಸ್ ನಂಬರ್ ಜಾಸ್ತಿ ಆದಂಗೆಲ್ಲ ಇಂಟರಾಕ್ಷನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಇಲ್ಲೊಂದು ಫಾರ್ಮುಲಾನ ಅಬ್ಸರ್ವ್ ಮಾಡ್ಬೋದು. ಯಾವ ಫಾರ್ಮುಲಾ ನೋಡ್ತೀವಿ ನಾವು ಅಂತಂದ್ರೆ ಸಪೋಸ್ ಇದನ್ನ ನಾವು 2 × 2 - 1 ಡಿವೈಡೆಡ್ ಬೈ 2 ಅಂತ ತಗೋಬಹುದು. ಸೊ ಇದು 2 ಕ್ಯಾನ್ಸಲ್ ಆದ್ರೆ ನಮಗೆ 1 ಇಂಟರಾಕ್ಷನ್. ಇಲ್ಲಿ ಎಷ್ಟಿದೆ 3 interactions ಇದೆ. ಸೊ 3 interactions ಅಂದ್ರೆ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟು 3 × 3 - 1 ಡಿವೈಡೆಡ್ ಬೈ 2. ಸೊ ಅಲ್ಲಿಗೆ ನಮ್ಗೆ ಏನ್ ಬರುತ್ತೆ ಇಲ್ಲಿ ನಂಬರ್ ಆಫ್ ಇಂಟರಾಕ್ಷನ್ಸ್ 3 interactions ಇದೆ. ಈ ಟೋಟಲ್ ಎಷ್ಟು ಪ್ರೋಟಾನ್ಸ್ ಇದೆ 4 ಪ್ರೋಟಾನ್ಸ್ ಇದೆ. 4 ಪ್ರೋಟಾನ್ಸ್ ಜೊತೆ ಎಷ್ಟು ಇಂಟರಾಕ್ಷನ್ಸ್ ಆಗುತ್ತೆ 4 × 4 - 1 ಡಿವೈಡೆಡ್ ಬೈ 2. ಸೊ 4 × 4 - 1 ಡಿವೈಡೆಡ್ ಬೈ 2 ಅಂದ್ರೆ ನಂಬರ್ ಆಫ್ ಇಂಟರಾಕ್ಷನ್ಸ್ ಎಷ್ಟಾಗುತ್ತೆ ನಮಗೆ 6 interactions ಆಗುತ್ತೆ. ಸಪೋಸ್ ವಿ ಹ್ಯಾವ್ Z protons ಇದೆ ಅಂತಂದ್ರೆ ನಂಬರ್ ಆಫ್ ಇಂಟರಾಕ್ಷನ್ಸ್ ಎಷ್ಟಾಯ್ತು ಅಲ್ಲಿಗೆ Z × Z - 1 ಡಿವೈಡೆಡ್ ಬೈ 2. ಸೊ ಇಷ್ಟು ಇಂಟರಾಕ್ಷನ್ಸ್ ನಾವು Z protons ನಲ್ಲಿ ನೋಡ್ತೀವಿ. ಸೊ Z protons or Z neutrons ನಲ್ಲಿ ತಗೊಳ್ಳೋದಂದ್ರೆ ಸೊ ನಮಗೆ ಇಲ್ಲಿ Z × Z - 1 divided by 2 number of interactions are possible inside the nucleus ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಕೂಲಂಬ್ ಎನರ್ಜಿ ಟರ್ಮ್ ಫಾರ್ ಟು ಪ್ರೋಟಾನ್ಸ್ ನಾವು ಏನು ಹೇಳ್ತೀವಿ ಕೂಲಂಬ್ ಎನರ್ಜಿ ಟರ್ಮ್ ಇಸ್ ಗಿವನ್ ಬೈ K E E divided by R. So K × E divided by R. So Coulomb interactions, Coulomb energy for Z protons. ಇಲ್ಲಿ Coulomb energy term for 2 protons ತಗೊಂಡ್ರೆ Coulomb energy term ನಾವು ಏನು ತಗೊಳ್ತೀವಿ K × E divided by R ಅಂತ ಬರುತ್ತೆ. Suppose ನಮಗೆ Z from number of protons ತಗೊಂಡ್ರೆ
So ಅಲ್ಲಿ the k value ಏನಂತ ತಗೊಂತೀವಿ, k value is 1 by 4 pi epsilon naught ಅಂತ ಬರೀತೀವಿ. ಸೊ ನಾವು ಇದು ಕೂಲಂಬ್ ಎನರ್ಜಿ ಕೂಲಂಬ್ ಫೋರ್ಸ್ ನ ನಾವು ಸೆಕೆಂಡ್ ಪಿ ಯು ನಲ್ಲಿ ಓದಿರ್ತೀವಿ. ಸೊ ದಟ್ ಇಸ್ 1 by 4 pi epsilon naught is k value, ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ನೋಡಿರ್ತೀವಿ. ಸೊ ಸೇಮ್ ವೇ ಹಿಯರ್ ಆಲ್ಸೋ ಇಲ್ಲಿ ನಾವು ಏನಂತ ಬರೀತೀವಿ, suppose if we take for z protons, Coulombic energy term ಏನಾಗುತ್ತೆ ಅವಾಗ, that is equals to 1 by 4 pi epsilon naught 1 by 4 pi epsilon naught e square z into z minus 1 divided by 2. and ಇಲ್ಲಿ ನಮಗೆ r ಅಂತ ಇದೆ, so ಇಲ್ಲಿ ತಗೋಬೇಕಾದ್ರೆ 1 by r average ಅಂತ ತಗೊಂತೀವಿ. That is the total average distance between the protons ಅಂತ ತಗೊಂತೀವಿ. ಸೊ ಇವಾಗ ಕೂಲಂಬ್ ಎನರ್ಜಿ ಟರ್ಮ್ ಬರೀಬೇಕು. ಕೂಲಂಬ್ ಎನರ್ಜಿ ಟರ್ಮ್ ಬರೀಬೇಕು ಅಂದ್ರೆ ನಾವು ಇದರಿಂದ ನಾವು ಏನಂತ ಬರೀತೀವಿ, ಕೂಲಂಬ್ ಎನರ್ಜಿ ಟರ್ಮ್ ಬರೀಬೇಕಂದ್ರೆ 1 by r average. ಸೊ ಅದನ್ನ ನಾವು 1 by r average. So this we can write it as 3 by 2r ಅಂತ ಬರೀತೀವಿ. 3 by 2r 3 by 2r ಅಂತ ಬರೀತೀವಿ. ಸೊ ಅವಾಗ ಕೂಲಂಬ್ ಎನರ್ಜಿ ಟರ್ಮ್ ಏನಾಗುತ್ತೆ, EC is equals to 1 by 4 pi epsilon naught 1 by 4 pi epsilon naught e square z into z minus 1 divided by 2. 1 by r average place ನಲ್ಲಿ ನಾನು ಏನು ಬರೀತೀನಿ, 3 divided by 2r ಅಂತ ಬರೀತೀನಿ. ಸೊ ಇಲ್ಲಿ 3 divided by 2r ಅಂತ ಬರುತ್ತೆ. But what we know, r that is equals to r naught a power 1 by 3. r is equals to r naught a power 1 by 3. So now if we substitute that r value in this, what we get, Coulomb energy term, that is equals to 1 by 4 pi epsilon naught e square into z minus 1 divided by 2, 3 divided by 2 into r place ನಲ್ಲಿ r naught a power 1 by 3 ಅಂತ ಬರೀತೀವಿ. ಸೊ ಇವಾಗ ನಾವು ಕೂಲಂಬಿಕ್ ಎನರ್ಜಿ ಟರ್ಮ್ ಬರೀಬೇಕು. ಸೊ ಕೂಲಂಬಿಕ್ ಎನರ್ಜಿ ಟರ್ಮ್ ಬರೀಬೇಕು ಅಂದ್ರೆ ನಾವು ಏನ್ ತಗೊಂತೀವಿ, ಕಾನ್ಸ್ಟೆಂಟ್ಸ್ ನಾವು ಸಪ್ರೇಟ್ ಮಾಡ್ಬೋದು. ಸೊ ಕಾನ್ಸ್ಟೆಂಟ್ಸ್ ಸಪ್ರೇಟ್ ಮಾಡ್ಕೊಳೋದು ಅಂದ್ರೆ ವಿಲ್ ಟೇಕ್ ಆಲ್ ದಿಸ್ ಟರ್ಮ್ಸ್ as ಕಾನ್ಸ್ಟೆಂಟ್. ಇದೆಲ್ಲಾನು 1 by 4 pi epsilon naught e, that is charge of an electron 1.6 into 10 to the power minus 19 coulomb 2 3 r naught ಎಲ್ಲಾನು ಕಾನ್ಸ್ಟೆಂಟ್ ಟರ್ಮ್ಸ್. ಸೊ ಇದೆಲ್ಲಾನು ನಾವು ಕಾನ್ಸ್ಟೆಂಟ್ ಅಲ್ಲಿ ತಗೊಂಡ್ರೆ ನಮಗೆ ಕೂಲಂಬ್ ಎನರ್ಜಿ ಟರ್ಮ್ಸ್ ಏನ್ ಬರುತ್ತೆ, ಕೂಲಂಬ್ ಎನರ್ಜಿ ಟರ್ಮ್ that is given as EC is equals to minus A3 z into z minus 1 divided by a power 1 by 3. ಇದು ಕೂಲಂಬ್ ಎನರ್ಜಿ ಟರ್ಮ್ ಅಂತ ಬರುತ್ತೆ. ಸೊ ಇಲ್ಲಿ ಕೂಡ ನಾವು ನೆಗೆಟಿವ್ ಸೈನ್ ಯೂಸ್ ಮಾಡಿದ್ದೀವಿ. ಸೊ ನೆಗೆಟಿವ್ ಸೈನ್ ಏನ್ ಯೂಸ್ ಮಾಡಿದ್ದೀವಿ ಅಂದ್ರೆ, negative sign shows EC will decrease. So EC decreases the binding energy of the nucleus. Binding energy of the nucleus. So as the Coulomb repulsive force increase ಆಗ್ತಾ ಹೋದಂಗೆಲ್ಲ ಏನಾಗುತ್ತೆ, ನ್ಯೂಕ್ಲಿಯಸ್ ಅನ್ಸ್ಟೇಬಲ್ ಆಗುತ್ತೆ. ಸೊ ನ್ಯೂಕ್ಲಿಯಸ್ ಅನ್ಸ್ಟೇಬಲ್ ಆದಾಗ ಏನಾಗುತ್ತೆ, ಬೈಂಡಿಂಗ್ ಎನರ್ಜಿ ಟರ್ಮ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ನೆಗೆಟಿವ್ ಸೈನ್ ಅಲ್ಲಿ ಬರೀತೀವಿ. So it is all about Coulombic energy term. So ಇದರಲ್ಲಿ ನಾವು Coulombic energy term ನೋಡೋದಾದ್ರೆ EC that is inversely proportional to a power 1 by 3 or directly proportional to a to the power minus 1 by 3 ಅಂತ ಹೇಳ್ಬೋದು. ಸೊ ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ನಲ್ಲಿ ಬಂದಿರುತ್ತೆ. So EC is equals to, EC is directly proportional to a to the power minus 1 by 3 ಅಂತ ನೆನಪಿಟ್ಕೊಳ್ಳಿ. So it is also one of the most important question from Coulombic energy term. So ಇಲ್ಲಿಗೆ 3 energy terms ಆಯ್ತು, ಒಂದು ವಾಲ್ಯೂಮ್ ಎನರ್ಜಿ ಟರ್ಮ್, ಸರ್ಫೇಸ್ ಎನರ್ಜಿ ಟರ್ಮ್, then the Coulombic energy term. So ಇದು 3 ಎನರ್ಜಿ ಟರ್ಮ್ಸ್ ಬರ್ತವೆ. So the next one what we have, that is asymmetry energy term. Next is asymmetry energy term.
Fourth one, asymmetry. Asymmetry energy term. So asymmetry energy term ಅಂದ್ರೆ ಏನು? ಫಸ್ಟ್ ನಮಗೆ ಸಿಮೆಟ್ರಿ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಸೊ ಸಿಮೆಟ್ರಿ ಅಂದ್ರೆ ಏನು? ದ ನಂಬರ್ ಆಫ್ ಪ್ರೋಟಾನ್ಸ್, ನಂಬರ್ ಆಫ್ ನ್ಯೂಟ್ರಾನ್ಸ್ ಎರಡು ಈಕ್ವಲ್ ಇದ್ದಾಗ, ನ್ಯೂಕ್ಲಿಯಸ್ ಸ್ಟೇಬಲ್ ಆಗಿದ್ದಾಗ ನಾವು ಅದನ್ನ ಸಿಮೆಟ್ರಿ ಅಂತ ಹೇಳ್ತೀವಿ. ಸೊ ಒಂದು ಕಾನ್ಫಿಗರೇಷನ್ ತಗೊಂಡ್ರೆ ನಾವು ಸಪೋಸ್, ಸೊ ಹಿಯರ್ ವಿ ಹ್ಯಾವ್ neutrons number ತಗೊಂಡು, so next okay, protons ತಗೊಂಡು ಎರಡು configuration consider. Let's consider two configurations. This is the first configuration and second one configuration I'm going to draw here. Second configuration ನಲ್ಲಿ 1 pair, 2 pair, 3 pairs, 4 pairs, 5 pairs. Then ಇಲ್ಲಿ ಎರಡು protons ಇರುತ್ತೆ. So this red color ನಲ್ಲಿ ಇರೋದು protons and grey color ನಲ್ಲಿ ಇರೋದು neutrons. Okay. So ಇವಾಗ first configuration ನೋಡಿದ್ರೆ, this is configuration 1, this is configuration 2. So ಇಲ್ಲಿ two configurations ನ observe ಮಾಡಿದ್ರೆ ನಾವು first configuration ನಲ್ಲಿ ಏನಿದೆ, number of neutrons is 6, number of protons is also 6 and the total mass number is 12 and it is symmetrically distributed. So nucleus symmetrically distribution ಆದಾಗ ಏನಾಗುತ್ತೆ, it will be in stable condition. So ಇವಾಗ stable condition ಅಲ್ಲಿ ಇದೆ. ಈಗ ಅನ್ಸ್ಟೇಬಲ್ ಆಗಬೇಕು ಅಂತ ಅಂದ್ರೆ, ಸಪೋಸ್ ಅನ್ಸ್ಟೇಬಲ್ ಇರೋದು ಸ್ಟೇಬಲ್ ಕಂಡೀಷನ್ ಬರಬೇಕು ಅಂತ ಅಂದ್ರೆ ಏನಾಗುತ್ತೆ, ಅವಾಗ ನಾವು ಸಪೋಸ್ ಎಕ್ಸ್ಟರ್ನಲ್ ಎನರ್ಜಿನ ಪ್ರೊವೈಡ್ ಮಾಡಿದ್ರೆ, ಸೊ ಅವಾಗ ಏನಾಗುತ್ತೆ, ಸ್ಟೇಬಲ್ ಕಾನ್ಫಿಗರೇಷನ್ಗೆ ನಾವು ಎಕ್ಸ್ಟರ್ನಲ್ ಎನರ್ಜಿನ ಪ್ರೊವೈಡ್ ಮಾಡೋದ್ರಿಂದ ಏನಾಗುತ್ತೆ, ಸೊ ದೇರ್ ದ ನ್ಯೂಕ್ಲಿಯಸ್ ಟೆಂಡ್ಸ್ ಟು undergo radioactive decay. So radioactive decay ಆಗುತ್ತೆ, ಲೈಕ್ ಆಲ್ಫಾ ಡಿಕೆ, ಬೀಟಾ ಡಿಕೆ, ಗಾಮಾ ಡಿಕೆ ಅಂತೆಲ್ಲ ಹೇಳ್ತೀವಿ. ಸೊ ಇಲ್ಲಿ ಬೀಟಾ ಡಿಕೆ ನಲ್ಲಿ ನಾವು 3 ಟೈಪ್ಸ್ ನೋಡ್ತೀವಿ, ಬೀಟಾ ಪಾಸಿಟಿವ್ ಡಿಕೆ, ಬೀಟಾ ನೆಗೆಟಿವ್ ಡಿಕೆ ಅಂಡ್ ಆಲ್ಸೋ ಎಲೆಕ್ಟ್ರಾನ್ ಕ್ಯಾಪ್ಚರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ರೇಡಿಯೋ ಆಕ್ಟಿವ್ ಡಿಕೆ ಆಗ್ಬಿಟ್ಟು ಏನಾಗುತ್ತೆ, ಸೊ ಪ್ರೋಟಾನ್ಸ್ ಏನಿರುತ್ತೆ, ದೇ ಟೆಂಡ್ ಟು ಕನ್ವರ್ಟ್ ಇಂಟು ನ್ಯೂಟ್ರಾನ್ಸ್. ಸೊ ದೇ ಟೆಂಡ್ ಟು ಕನ್ವರ್ಟ್ ಇಂಟು ನ್ಯೂಟ್ರಾನ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಎನರ್ಜಿ ಲೆವೆಲ್ ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ, ಪ್ರೋಟಾನ್ಸ್ ದೇ ಟೆಂಡ್ ಟು ಕನ್ವರ್ಟ್ ಇಂಟು ನ್ಯೂಟ್ರಾನ್ಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ವಿ ಸ್ಟಡಿಡ್ ಅಂಡರ್ ರೇಡಿಯೋ ಆಕ್ಟಿವ್ ಡಿಕೆ. ಸೊ ಅದರಲ್ಲಿ ಬೀಟಾ ಡಿಕೆ ಅಂತ ಬರುತ್ತೆ. ಬೀಟಾ ಡಿಕೆ ನಲ್ಲಿ 3 ಟೈಪ್ಸ್ ಬರುತ್ತೆ, ಬೀಟಾ ಪಾಸಿಟಿವ್ ಡಿಕೆ, ಬೀಟಾ ನೆಗೆಟಿವ್ ಡಿಕೆ ಅಂಡ್ ಎಲೆಕ್ಟ್ರಾನ್ ಕ್ಯಾಪ್ಚರ್ ಅಂತ. ಸೊ ಆ ಪ್ರಾಸೆಸ್ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ವೆನ್ ದೇ ಅಂಡರ್ಗೋ ದ ರೇಡಿಯೋ ಆಕ್ಟಿವ್ ಡಿಕೆ, ಸೊ ಅವಾಗ ಏನಾಗುತ್ತೆ, ಡಿಕೆ ಆದಾಗ ಅಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ನಂಬರ್ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಸೊ ವೇರಿಯೇಷನ್ ಆದಾಗ ಏನಾಗುತ್ತೆ, ದೆನ್ ವಿ ಕ್ಯಾನ್ ಅಬ್ಸರ್ವ್ ದ ಸೆಕೆಂಡ್ ಕನ್ಫಿಗರೇಷನ್. ನಂಬರ್ ಆಫ್ ಪ್ರೋಟಾನ್ಸ್ ಕಡಿಮೆ ಇರುತ್ತೆ, ನ್ಯೂಟ್ರಾನ್ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ. ನ್ಯೂಟ್ರಾನ್ ನಂಬರ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಏನಾಗುತ್ತೆ, ಸ್ಟೆಬಿಲಿಟಿ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸ್ಟೆಬಿಲಿಟಿ ಕಡಿಮೆ ಆದಂಗೆಲ್ಲ ಏನಾಗುತ್ತೆ, ನ್ಯೂಕ್ಲಿಯಸ್ ರಿಸಲ್ಟ್ಸ್ ಇನ್ ಅನ್ಸ್ಟೇಬಲ್ ಕಂಡೀಷನ್. ಅನ್ಸ್ಟೇಬಲ್ ಕಂಡೀಷನ್ ಆಗುತ್ತೆ. ಸೊ ಇದರಲ್ಲಿ ಎಷ್ಟು ಎಕ್ಸಸ್ ನ್ಯೂಟ್ರಾನ್ಸ್ ಕ್ರಿಯೇಟ್ ಆಯ್ತು ಅಂತ ಅಂದ್ರೆ, ಸೊ ಸಪೋಸ್ ಇಫ್ ವಿ ಹ್ಯಾವ್ n ನಂಬರ್ ಆಫ್ ನ್ಯೂಟ್ರಾನ್ಸ್ ಇದೆ, z ನಂಬರ್ ಆಫ್ ಪ್ರೋಟಾನ್ಸ್ ಇದೆ. ಸೊ ಎಷ್ಟು ಎಕ್ಸಸ್ ನ್ಯೂಟ್ರಾನ್ಸ್ ಕ್ರಿಯೇಟ್ ಆಯ್ತು ಅಂತ ನೋಡೋದಾದ್ರೆ, ಸೊ ಸಪೋಸ್ ಇದರಲ್ಲಿ ನಮಗೆ ಟೋಟಲ್ ಎಷ್ಟು ಬಂತು, 10 ಪ್ರೋಟಾನ್ಸ್ ಇದೆ, 10 ನ್ಯೂಟ್ರಾನ್ಸ್ ಇದೆ, 2 ಪ್ರೋಟಾನ್ಸ್ ಇದೆ. ಸೊ 10 ನ್ಯೂಟ್ರಾನ್ಸ್ ಅಂಡ್ 2 ಪ್ರೋಟಾನ್ಸ್ ಅಂದ್ರೆ ಎಷ್ಟು ಎಕ್ಸಸ್ ನ್ಯೂಟ್ರಾನ್ಸ್ ಇದೆ ಇದರಲ್ಲಿ ಅಂದ್ರೆ
8 ಎಕ್ಸಸ್ ನ್ಯೂಟ್ರಾನ್ಸ್ ಇದೆ. ಸೊ ಈ 8 ಎಕ್ಸಸ್ ನ್ಯೂಟ್ರಾನ್ಸ್ ನಾವು ಹೆಂಗ್ ಬರಿತೀವಿ? ಸೊ ಅದರಲ್ಲಿ n ಮೈನಸ್ z ಅಂತ ನೋಡಿದ್ರೆ 8 ಎಕ್ಸಸ್ ನ್ಯೂಟ್ರಾನ್ಸ್ ಅಂತ ಗೊತ್ತಾಗುತ್ತೆ. n ಮೈನಸ್ z ಅಂದ್ರೆ 8 ಎಕ್ಸಸ್ ನ್ಯೂಟ್ರಾನ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಸ್ಟೆಬಿಲಿಟಿ ಬರಬೇಕು ಅಂತ ಅಂದ್ರೆ ಎಷ್ಟು ಪ್ರೋಟಾನ್ಸ್ ನ ನ್ಯೂಟ್ರಾನ್ಸ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ? ನಾವು ಎರಡೂ ಈಕ್ವಲ್ ಆಗಿ ಬರಬೇಕು ಅಂದ್ರೆ ಎಷ್ಟು ಪ್ರೋಟಾನ್ಸ್ ನ ನಾವು ನ್ಯೂಟ್ರಾನ್ಸ್, ಎಷ್ಟು ನ್ಯೂಟ್ರಾನ್ಸ್ ನ ನಾವು ಪ್ರೋಟಾನ್ಸ್ ಆಗಿ ಕನ್ವರ್ಟ್ ಮಾಡಬೇಕು? ಸೆಕೆಂಡ್ ಕನ್ಫಿಗರೇಷನ್ ಅಂತ ಈ 4 ಪ್ರೋಟಾನ್ಸ್ ಏನಿದಾವೆ, 4 ನ್ಯೂಟ್ರಾನ್ಸ್ ಏನಿದಾವೆ, ಆ ನ್ಯೂಟ್ರಾನ್ಸ್ ನ ನಾವು ಪ್ರೋಟಾನ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಆ 4 ಪ್ರೋಟಾನ್ಸ್ ನ 4 ನ್ಯೂಟ್ರಾನ್ಸ್ ನ ಪ್ರೋಟಾನ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನ್ ಬರುತ್ತೆ ನಮಗೆ? n minus z divided by 2 ಅಂತ ಬರುತ್ತೆ. n minus z divided by 2 ಅಂತ ನಮ್ಗೆ ಏನ್ ಬರುತ್ತೆ? n minus z divided by 2 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? 8 by 2 ಬರುತ್ತೆ. 8 by 2 ಅಂದ್ರೆ 4. That is 4 neutrons should be converted into protons. So these new neutrons will occupy higher energy level. So ಅಲ್ಲಿ ಏನಾಗುತ್ತೆ? higher energy level ಗೆ ಬರುತ್ತೆ. So ಇಲ್ಲಿ higher energy level ಗೆ ನಾವು ಇದರಲ್ಲಿ ಇಲ್ಲಿ neutrons converted into protons ಮಾಡಿದ್ವಿ. The first configuration ನಲ್ಲಿ protons getting converted into neutrons. So when protons gets converted into neutrons ಏನಾಗುತ್ತೆ? That new neutrons will occupy the higher energy level ಗೆ occupy ಆಗ್ತಾ ಹೋಗುತ್ತೆ. So higher energy level ಗೆ occupy ಆದಾಗ ಏನಾಗುತ್ತೆ? So ಅಲ್ಲಿ energy, total energy ಏನಾಗುತ್ತೆ? So the energy difference between configuration 1 and 2 ಅಂತ ಬರುತ್ತೆ. Energy configuration difference in ಬರಿತೀವಿ. So that is EA is equals to n minus z divided by 2. So n minus z divided by 2 ಅಂದ್ರೆ number of protons getting converted into neutrons into 1 by 2 into n minus z divided by 2 into E. So this is the energy conversion we get. So energy conversion ಹೆಂಗ್ ಬರುತ್ತೆ? ಇದು ನಮ್ಗೆ ಫಾರ್ಮುಲಾ ಅಂತ ಟೋಟಲ್ ಆಗಿ ನಾವು ಏನಂತ ಬರೀಬಹುದು? EA is equals to n by z into n by z ಡಿನಾಮಿನೇಟರ್ಸ್ ನ ಟೋಟಲ್ ಆಗಿ ತಗೊಂಡ್ರೆ 1 by 8 into n minus z whole square into E ಅಂತ ಬರೀತೀವಿ. ಸೊ ಇಲ್ಲಿ ನಾವು n ವ್ಯಾಲ್ಯೂ ಬರ್ತೀವಿ. ಸೊ n ವ್ಯಾಲ್ಯೂನ ನಾವೇನಂತ ಬರೀಬಹುದು? n can be written as a minus z. n is equals to a minus z ಅಂತ ಬರೀತೀವಿ. ಸೊ ಅದು n is equals to a minus z ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? EA is equals to 1 by 8 into a minus z whole square into E. So this total ನಮ್ಗೆ ಏನ್ ಬರುತ್ತೆ? 1 by 8 into a minus 2z whole square into E. ಇಲ್ಲಿ ನಮಗೆ ಎನರ್ಜಿ ಟರ್ಮ್ ಇದೆ. E ಅಂದ್ರೆ ಎನರ್ಜಿ ಟರ್ಮ್. ಸೊ ಇಲ್ಲಿ E ಇಂದ ನಾವು ಏನ್ ಮಾಡಿದ್ವಿ? E is inversely proportional to mass number A. E is inversely proportional to mass number A. ಸೊ ಅವಾಗ ನಮ್ಗೆ ಏನ್ ಬರುತ್ತೆ? E is inversely proportional to A ಅಂದ್ರೆ ಇದನ್ನ ಈ ವ್ಯಾಲ್ಯೂನ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ನಮ್ಗೆ symmetry ಎನರ್ಜಿ ಟರ್ಮ್ ಏನಾಗುತ್ತೆ? EA is equals to 1 by 8 into a minus 2z whole square divided by 2z whole square divided by a. So this is the asymmetry energy term. ಈ asymmetry energy term ನಲ್ಲಿ ನಾವು 1 by 8 a ನ ನಾವು ಕಾನ್ಸ್ಟೆಂಟ್ ಆಗಿ ತಗೊಂಡ್ವಿ. 1 by 8 a ನ ಕಾನ್ಸ್ಟೆಂಟ್ ಆಗಿ ತಗೊಂಡ್ರೆ ಅವಾಗ asymmetry energy term ಏನಾಗುತ್ತೆ? EA is equals to minus A4 into a minus 2z divided by a to the whole square numerator. So this is the asymmetry energy term. Asymmetry energy term that is given by EA is equals to minus A4 into a minus 2z whole square divided by a. Illi E is
asymmetry energy term is proportional to A minus 2Z whole square divided by A. ಇದು ನೆನ್ಪಿಟ್ಕೊಂಡಿರ್ಬೇಕು ನಮಗೆ ಮಲ್ಟಿಪಲ್ ಚಾಯ್ಸ್ ನಲ್ಲಿ ಕೇಳ್ತಾರೆ. Okay? So this is about asymmetry energy term. So ಇಲ್ಲಿಗೆ 4 energy terms ಆಯ್ತು. And ಇಲ್ಲಿ energy terms ಬರಿಬೇಕಾದ್ರೆ ನಾವು even nuclei, odd nuclei, odd even nuclei, even odd nuclei ಅಂತ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. So ಅದಕ್ಕೆ extra energy term E ನ ನಾವು ತಗೊಂಡ್ವಿ. The last one we have pairing energy term. So first one is pairing energy term. Pairing energy term. Pairing energy term. So ಈ pairing energy term ನೋಡೋದಾದ್ರೆ so stability ಬಗ್ಗೆ ಅಬ್ಸರ್ವ್ ಮಾಡಿದ್ರೆ binding energy of the even nuclei. So binding energy of even nuclei. Pairs ನಲ್ಲಿ ನೋಡೋದಾದ್ರೆ binding energy of even nuclei. ಯಾವಾಗಲೂ binding energy of even nuclei will be greater than binding energy of even nuclei will be always greater than binding energy of or even odd or odd even nuclei. Binding energy of even nuclei is always greater than the binding energy of even odd or odd even nuclei, and that will be always greater than the binding energy of odd nuclei. Binding energy of odd nuclei. So ಇಲ್ಲಿ even odd even odd ಅಂತ ಏನು ಹೇಳ್ತಾ ಇದ್ದೀನಿ, that is number of protons and number of neutrons. So if both the number of protons and number of neutrons are even numbers, then we say it as even nuclei. If number of protons is even and number of neutrons is odd, then we say even odd nuclei. If number of protons is odd and number of neutrons is even, then we say odd even nuclei. If number of protons and number of neutrons both are odd numbers, then we say odd nuclei. So ಇಲ್ಲಿ experimentally it was observed that the pairing energy term, it is directly proportional to a to the power minus 3 by 4. a to the power minus 3 by 4. ಇಲ್ಲಿ ನಾವು binding energy term ನ stability ನಲ್ಲಿ ಕೂಡ ನೋಡೋಣ. So stability ನಲ್ಲಿ ನೋಡೋದಾದ್ರೆ binding energy of even nuclei, what is stability of even nuclei will be more than the stability of even odd or odd even nuclei, and that will be more than the stability of odd nuclei. So ಇದರದಲ್ಲಿ ಕೂಡ ಯಾವುದರದ್ದು stability ಜಾಸ್ತಿ ಇದೆ, even odd nuclei ಇದಾ, odd even nuclei ಇದಾ, ಅಥವಾ even nuclei ಇದಾ, odd nuclei ಇದಾ ಅಂತ ಕ್ವಶನ್ ಕೇಳಿ. So ಇಲ್ಲಿ ನಮಗೆ ನೆನಪಿರಬೇಕು, always stability of even nuclei will be more than the stability of even odd nuclei or odd even nuclei or odd nuclei. Okay, then experimentally now ಇದನ್ನ ನೋಡೋಣ. So experimentally we get EP, that is given by plus or minus 0 A5 a power minus 3 by 4. This is the formula we have for pairing energy term. Pairing energy term. So pairing energy term ನಲ್ಲಿ ಇಲ್ಲಿ plus or minus 0 ಅಂತ ಬರ್ತಿದ್ದೀನಿ ನಾನು. So plus or minus 0, what it indicates? So here plus sign ಇದ್ರೆ, plus sign, when we take plus sign, that is even nuclei. Even nuclei ಅಂದ್ರೆ ಏನು? The pairing energy term is added to binding energy ಅಂತ.
ಪ್ಲಸ್ ಇದೆ ಅಂತ ಅಂದ್ರೆ ಪೇರಿಂಗ್ ಎನರ್ಜಿ ಟರ್ಮ್ ಇಸ್ ಆಡೆಡ್ ಟು ದ ಬೈಂಡಿಂಗ್ ಎನರ್ಜಿ ಟರ್ಮ್ ಅಂತ ಅರ್ಥ. ಸಪೋಸ್ ಇಫ್ ಮೈನಸ್ ಸೈನ್ ಇಸ್ ದೇರ್, ಮೈನಸ್ ಸೈನ್ ಇದೆ ಅಂತ ಅಂದ್ರೆ ಪೇರಿಂಗ್ ಎನರ್ಜಿ ಟರ್ಮ್ ನಲ್ಲಿ ಮೈನಸ್ ಸೈನ್ ಇದೆ ಅಂದ್ರೆ ಅದು ಆಡ್ ನ್ಯೂಕ್ಲಿಯೈ ಅಂತ. ಆಡ್ ನ್ಯೂಕ್ಲಿಯೈ ಅಂತ ಅಂದ್ರೆ ಅಲ್ಲಿ ಪೇರಿಂಗ್ ಎನರ್ಜಿ ಟರ್ಮ್ ನ ಬೈಂಡಿಂಗ್ ಎನರ್ಜಿ ಟರ್ಮ್ ಇಂದ ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಅರ್ಥ. ಅಂದ್ರೆ -a/a⁴ ಅಂತ ತಗೊಂತೀವಿ. ಸಪೋಸ್ ಇಫ್ ಇಟ್ ಇಸ್ even nuclei, then pairing energy term EP is written as plus a5 into a⁻³ ಅಂತ ತಗೊಂತೀವಿ. If it is odd nuclei, that is taken as -a5 into e⁻³ ಅಂತ ತಗೋತೀವಿ. ಸಪೋಸ್ 0 ಅಂತ ಕೂಡ ಇದೆ. ಸೊ 0 ಅಂತ ಅಂದ್ರೆ ಏನು? ಸಪೋಸ್ ಇಫ್ ಇಟ್ ಇಸ್ ಆಡ್ ಈವನ್ ನ್ಯೂಕ್ಲಿಯೈ ಇದ್ರೆ ಅವಾಗ ಪೇರಿಂಗ್ ಎನರ್ಜಿ ಟರ್ಮ್ ವಿಲ್ ನಾಟ್ ಕಾಂಟ್ರಿಬ್ಯೂಟ್ ಟು ಬೈಂಡಿಂಗ್ ಎನರ್ಜಿ ಅಂತ. ಸೊ ಅಲ್ಲಿ ಪೇರಿಂಗ್ ಏನು ಆಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಪೇರಿಂಗ್ ಎನರ್ಜಿ ಟರ್ಮ್ ಏನಾಗುತ್ತೆ 0 ಆಗುತ್ತೆ. ಅಂಡ್ ದಿಸ್ ವಾಸ್ obtained experimentally. ಅಸಿಮೆಟ್ರಿಕ್ ಎನರ್ಜಿ ಟರ್ಮ್ ಪೇರಿಂಗ್ ಎನರ್ಜಿ ಟರ್ಮ್ ನ ಎಕ್ಸ್ಪೆರಿಮೆಂಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ದು, ಪ್ಲಸ್ ವಾಲ್ಯೂಮ್ ಎನರ್ಜಿ ಟರ್ಮು, ಸರ್ಫೇಸ್ ಎನರ್ಜಿ ಟರ್ಮು, ಕೂಲಂಬಿಕ್ ಎನರ್ಜಿ ಟರ್ಮ್ನ ಥಿಯರಿಟಿಕಲಿ ಕ್ಯಾಲ್ಕುಲೇಟ್ ಮಾಡಿರೋದಕ್ಕೆ ಇದನ್ನ ಸೆಮಿ ಎಂಪಿರಿಕಲ್ ಫಾರ್ಮುಲಾ ಅಂತ ಕರೀತಾರೆ. ಸೆಮಿ ಎಂಪಿರಿಕಲ್ ಫಾರ್ಮುಲಾ ಅಂತಂದ್ರೆ ಇದನ್ನ ಹಾಫ್ ಥಿಯರಿಟಿಕಲಿ ಕ್ಯಾಲ್ಕುಲೇಟ್ ಮಾಡಿದ್ದು ಪ್ಲಸ್ ಹಾಫ್ ಎಕ್ಸ್ಪೆರಿಮೆಂಟಲಿ ಕ್ಯಾಲ್ಕುಲೇಟ್ ಮಾಡಿದ್ದು. ಸೊ ಅದಕ್ಕೆ ಸೆಮಿ ಎಂಪಿರಿಕಲ್ ಅಂತ ಹೇಳ್ತೀವಿ. ಸೊ ಇವಾಗ ನಾವು 5 ಎನರ್ಜಿ ಟರ್ಮ್ಸ್ ನೋಡ್ತೀವಿ. ಒಂದು ವಾಲ್ಯೂಮ್ ಎನರ್ಜಿ ಟರ್ಮ್, ಒಂದು ಸರ್ಫೇಸ್ ಎನರ್ಜಿ ಟರ್ಮ್, ಒಂದು ಕೂಲಂಬ್ ಎನರ್ಜಿ ಟರ್ಮ್, ಒಂದು ಅಸಿಮೆಟ್ರಿಕ್ ಎನರ್ಜಿ ಟರ್ಮ್, ಅಂಡ್ the other one is the pairing energy term. So pairing energy term ನಲ್ಲಿ ನಾವು 3 cases ನೋಡಿದ್ವಿ. ಪ್ಲಸ್ ಇದ್ರೆ even nuclei, ಮೈನಸ್ ಇದ್ರೆ ಆಡ್ nuclei, 0 ಇದ್ರೆ ಆಡ್ even nuclei that doesn't add anything to binding energy term ಅಂತ ಹೇಳ್ಬೋದು. ಸೊ ಇವಾಗ ಈ ಎಲ್ಲಾ ಟೈಪ್ಸ್ ಆಫ್ ಎನರ್ಜಿನ ಆಡ್ ಮಾಡಿದ್ರೆ ನಮಗೆ ಫೈನಲ್ ಆಗಿ ಏನ್ ಎನರ್ಜಿ ಬರುತ್ತೆ ಅದನ್ನ ಬೈಂಡಿಂಗ್ ಎನರ್ಜಿ ಫಾರ್ಮುಲಾ ಅಂತ ಹೇಳ್ತೀವಿ. ಸೊ ಸೆಮಿ ಎಂಪಿರಿಕಲ್ ಮಾಸ್ ಫಾರ್ಮುಲಾದಿಂದ ನಮ್ಗೆ ಏನ್ ಬರುತ್ತೆ, ಬೈಂಡಿಂಗ್ ಎನರ್ಜಿ ಫಾರ್ಮುಲಾ ಬರೀತೀವಿ. ಸೊ ಫಸ್ಟ್ ಒನ್ ಏನು ಬಂದಿದ್ದು ವಾಲ್ಯೂಮ್ ಎನರ್ಜಿ ಟರ್ಮ್. ಸೊ ದಟ್ ಈಸ್ a1a. ಇದರಲ್ಲಿ ನಾವು ಪಾಸಿಟಿವ್ ಆಗಿ ತಗೊಂಡಿದ್ದೀವಿ ಅಂದ್ರೆ ವಾಲ್ಯೂಮ್ ಎನರ್ಜಿ ಟರ್ಮ್ ಆಡೆಡ್ ಟು ದ ಟೋಟಲ್ ಬೈಂಡಿಂಗ್ ಎನರ್ಜಿ ಟರ್ಮ್. a1a ನ ಪಾಸಿಟಿವ್ ನಲ್ಲಿ ಬರೀತೀವಿ. ನೆಕ್ಸ್ಟ್ ಏನು, ಸರ್ಫೇಸ್ ಎನರ್ಜಿ ಟರ್ಮ್ ನ a2 a⁻² ಅಂತ ಬರೀತೀವಿ. ಇಲ್ಲಿ ನೆಗೆಟಿವ್ ಸೈನ್ ಯಾಕೆ ಯೂಸ್ ಮಾಡಿದ್ದೀನಿ ಅಂದ್ರೆ as the surface energy term increases, it decreases binding energy term. ಸೊ ನಾವು ಇದನ್ನ ಮೈನಸ್ ಅಲ್ಲಿ ಬರೀತೀವಿ. ಸೊ ಈ ಬಿ ನ ಸ್ಟಾರ್ಟಿಂಗ್ ಏನಂತ ಬರೆದಿದ್ವಿ, ಸಮ್ ಆಫ್ ವಾಲ್ಯೂಮ್ ಎನರ್ಜಿ ಟರ್ಮ್ ಪ್ಲಸ್ EB is equals to EB plus ES plus EA plus EP plus EC ಅಂತ ಬರ್ತೀವಿ. ಸೊ ಇಲ್ಲಿ EB ಬರಿಬೇಕಾದ್ರೆ a1 into a ಬರಿತೀವಿ, ES ಬರಿಬೇಕಾದ್ರೆ -a2 into a⁻² ಅಂತ ಬರೀತೀವಿ. ನೆಕ್ಸ್ಟ್ ಏನು, ಕೂಲಂಬ್ ಎನರ್ಜಿ ಟರ್ಮ್. ಸೊ ಕೂಲಂಬ್ ಎನರ್ಜಿ ಟರ್ಮ್ ಏನು, -a3 into z into z-1 divided by a⁻⁴. ಸೊ ಇದು ಕೂಲಂಬಿಕ್ ಎನರ್ಜಿ ಟರ್ಮ್. ಸೊ ಇದರಲ್ಲಿ ಕೂಡ ಕೂಲಂಬಿಕ್ ಎನರ್ಜಿ ಟರ್ಮ್ ನಲ್ಲಿ ಏನಾಯ್ತು, as the distance from the center of the nucleus is extended. ಸೊ ಅಲ್ಲಿಗೆ ಕೂಲಂಬಿಕ್ ರಿಪಲ್ಷನ್ ಜಾಸ್ತಿ ಆಗುತ್ತೆ. ಕೂಲಂಬಿಕ್ ರಿಪಲ್ಷನ್ ಜಾಸ್ತಿ ಆದಂಗೆಲ್ಲ ನ್ಯೂಕ್ಲಿಯಸ್ ಸ್ಟೆಬಿಲಿಟಿ ಕಡಿಮೆ ಆಗುತ್ತೆ. ನ್ಯೂಕ್ಲಿಯಸ್ ಬಿಕಮ್ಸ್ ಅನ್ಸ್ಟೇಬಲ್. ದೆನ್ ನ್ಯೂಕ್ಲಿಯಸ್ ಅನ್ಸ್ಟೇಬಲ್ ಆದ್ರೆ ಬೈಂಡಿಂಗ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ನೆಗೆಟಿವ್ ಸೈನ್ ಯೂಸ್ ಮಾಡ್ತಾ ಇದ್ವಿ ಕೂಲಂಬ್ ಎನರ್ಜಿ ಟರ್ಮ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ಅಸಿಮೆಟ್ರಿ ಎನರ್ಜಿ ಟರ್ಮ್. ಕೆಳಗಡೆ ಬರೀತೀನಿ, ಅಸಿಮೆಟ್ರಿ ಎನರ್ಜಿ ಟರ್ಮ್ ದಟ್ ಇಸ್ ಗಿವನ್ ಬೈ a4 into a-2z whole square divided by a. So this is asymmetry energy term. So ಇಲ್ಲಿ asymmetry energy term ನಲ್ಲಿ ಕೂಡ ಸೊ ಪ್ರೋಟಾನ್ ನ್ಯೂಟ್ರಾನ್ ಇಂಟರಾಕ್ಷನ್ಸ್ ಆಗಿ ಅಲ್ಲಿ ರೇಡಿಯೋ ಆಕ್ಟಿವ್ ಡಿಕೆ ಆದಂಗೆಲ್ಲ ಏನಾಗುತ್ತೆ, ನ್ಯೂಕ್ಲಿಯರ್ ಸ್ಟೆಬಿಲಿಟಿ ಚೇಂಜ್ ಆಗುತ್ತೆ. ಸೊ ನ್ಯೂಕ್ಲಿಯರ್ ಸ್ಟೆಬಿಲಿಟಿ ಚೇಂಜ್ ಆದರೆ ಅದರಲ್ಲಿ ಕೂಡ ಬೈಂಡಿಂಗ್ ಎನರ್ಜಿ ಟರ್ಮ್ ಡಿಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ನೆಗೆಟಿವ್ ಸೈನ್ ನಲ್ಲಿನೇ ನಾವು ಸರ್ಫೇಸ್ ಎನರ್ಜಿ ಟರ್ಮ್
on surface energy, asymmetry energy term ಕೂಡ ಬರೀತೀವಿ. Then the last one is the pairing energy term. Pairing energy term is written as plus or minus comma 0. ಈ ಫಾರ್ಮುಲಾನಲ್ಲಿ ಬರೀಬೇಕಾದ್ರೆ ಹೀಗೆ ಬರಿತೀವಿ, ಪ್ಲಸ್ ಆರ್ ಮೈನಸ್ ಕಮಾ 0 a5 into a power minus 3/4. ಸೊ ಇಲ್ಲಿ ಪ್ಲಸ್ a5 a power 3 minus 3/4 ಬಂದಿದೆ ಅಂದ್ರೆ ಅದು ಈವನ್ ನ್ಯೂಕ್ಲಿಯೈ ಅಂತ ಅರ್ಥ. ಮೈನಸ್ a5 into a power minus 3/4 ಬಂದಿದೆ ಅಂದ್ರೆ ಅದು ಆಡ್ ನ್ಯೂಕ್ಲಿಯೈ ಅಂತ ಅರ್ಥ. ಪೇರಿಂಗ್ ಎನರ್ಜಿ ಟರ್ಮ್ ಏನೂ ಇರಲಿಲ್ಲ, 0 ಇತ್ತು ಅಂತ ಅಂದ್ರೆ there it is for even odd nuclei or odd even nuclei. So this is all about the binding energy formula, semi-empirical binding energy formula. So ಈಗ semi-empirical binding energy formula ನಾವು semi-empirical binding energy formula ಯಾವಾಗಲೂ binding energy formula ತೆಗಿಬೇಕಂದ್ರೆ binding energy per nucleon ಅಂತಾನೆ ಬರುತ್ತೆ. So binding energy per nucleon ಅಂತ ಅಂದ್ರೆ so that is done by binding energy per nucleon. That is given by EB divided by A. Per nucleon ಅಂತ ಅಂದ್ರೆ ಒಂದು ನೆನಪಿಟ್ಕೊಂಡಿರ್ಬೇಕು, that is we are dividing that by A. So ಇಲ್ಲಿ ನಾವು previous equation ಬರ್ದಿದ್ದನ್ನ ಅದನ್ನ divide by A ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, A1 minus A1A ಇತ್ತು, A ಕ್ಯಾನ್ಸಲ್ ಆದ್ರೆ ನಮಗೆ A1 ಬರುತ್ತೆ. A2 into A power 2/3 ಇತ್ತು, ಅದನ್ನ divide by A ಮಾಡಿದಾಗ ನಮ್ಗೆ ಏನ್ ಬರುತ್ತೆ, 2/3 minus 1 ಮಾಡಿದ್ರೆ A power 1/3 minus A3 into Z into Z minus 1 divided by ಅಲ್ಲಿ A power 1/3 ಇತ್ತು, ಅದನ್ನ divide by A ಮಾಡಿದ್ರೆ ಏನಾಗುತ್ತೆ, 1/3 plus 1 ಮಾಡಿದ್ರೆ A power 4/3 ಆಗುತ್ತೆ, minus A4 into, this is asymmetry energy term, that is A minus 2Z whole square divided by A into A ಮಾಡಿದ್ರೆ ಏನಾಗುತ್ತೆ, A square ಆಗುತ್ತೆ. Then the last one, pairing energy term, plus or minus comma 0 A5 into A power minus 3/4 ಇತ್ತು, ಸೊ ಅದನ್ನ minus 3/4 ನ plus 1 ಆಡ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, A power 7/4. Okay, so this is all about the binding energy for nucleon. So ಇದರಲ್ಲಿ KSET exam ನಲ್ಲಿ, assistant professor exam ನಲ್ಲಿ just the coefficients, so ಯಾವ್ದು energy term directly proportional to A value, A ಅಂದ್ರೆ mass number, capital A relation between each energy term and capital A. So ಇದ್ರದ್ದು multiple choice ನಲ್ಲಿ ಕೇಳ್ತಾರೆ. ಈವನ್ KSET exam ನಲ್ಲಿ ಕೂಡ ಇದೇ ರೀತಿನೇ ಕೇಳ್ತಾರೆ, binding energy for nucleon, binding energy formula and relation between that energy term and mass number ಕೇಳ್ತಾರೆ. ನೆಟ್ ಎಕ್ಸಾಮ್ ನಲ್ಲಿ ಈ ಎಲ್ಲಾ ಕಾನ್ಸ್ಟೆಂಟ್ಸ್ A1 A2 A3 A4 A5 ವ್ಯಾಲ್ಯೂಸ್ ಕೊಟ್ಬಿಟ್ಟು ನಮಗೆ ಮಾಸ್ ನಂಬರ್ ಕಂಡುಹಿಡಿಯಿರಿ ಅಥವಾ ಅಟಾಮಿಕ್ ನಂಬರ್ Z ಕಂಡುಹಿಡಿಯಿರಿ ಅಥವಾ ನ್ಯೂಟ್ರಾನ್ಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಬೈಂಡಿಂಗ್ ಎನರ್ಜಿ formula or liquid drop model and semi-empirical binding energy formula of nucleus. Okay, so hope all of you understood this. Thank you.